ಹರೇ ಶ್ರೀನಿವಾಸ. ಚಿನ್ಮಯಿ, ಪ್ರಕೃತಿ, ಅಂಕಿತಾ, ಮೃತಿಕಾ, ಇಲ್ಲಿ ಭಾರ್ಗವ, ಕೃಷ್ಣ, ಪೂರ್ಣಶ್ರೀ, ಬೇರೆ ಯಾಪ ಬಂದಿದ್ರಿ? ಹಾ, ರೇಣುಕಾವ. ಹಾ, ಸರಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದಾಚಾರ್ಯತೆ ನಮಃ. ಹಯಗ್ರೀವ 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 ಉದಯತೆ ತಸ್ಯ ನಿಸ್ಸರತೆ ವಾಣಿ ರಮ್ಯಗನ್ಯಾ ಪ್ರಭಾಗವತ್. ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವಿಂದಯಂತಿ ಭಾತಿ ಶ್ರೀ ಜಗತಿ ಯತ್ತವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಕುಶಾಗ್ರಮತಯೇ ಬಾಣದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಿ ಎಲ್ಲರಿಯ? ಸರಿ, ಇವತ್ತು ನಾವು ನೋಡೋದು ಬಂದು ಬಾಪ ಅಂಜನಾ ಶ್ವೇತಾ ಬಂದು. ನಮಸ್ಕಾರ ಬಾಬಾ. ಈಗ ನಾ ಸ್ಕ್ರೀನ್ ಶೇರ್ ಮಾಡ್ತಾನೆ. ಸೊ ಇದು ನಾವು ನೋಡೋದು ಬಂದು ಎರಡು. ಒಂದು ಭಾಗವತದಲ್ಲಿ ನಾವು ಪುರಾಣ ಭಾಗವತ ನಮ್ಮದೊಂದು ಸಿಲೆಬಸ್ ಇದೆ ಅಲ್ಲವಾ? ಅದ್ರಲ್ಲಿ ಒಂದು ಪ್ರತಿ ಮಚ್ ನಾವು ಒಂದು ಇನ್ನು ಕವರ್ ಮಾಡಬೇಕಾದ ಇನ್ನೇನು ಅದ್ರಲ್ಲಿ ನಾವು ಈತು ನೋಡೋದು ಬಂದು ಭಾಗವತ ಪುರಾಣ ಧ್ರುವ ಚರಿತ್ರ. ಭಾಗವತ ಪುರಾಣ ಧ್ರುವ ಚರಿತ್ರ. ಸರಿ. ಧ್ರುವ 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 ಬಂದು ಕಲಿಯುಗದಲ್ಲಿ ಯಾರು ಧ್ರುವ ಬಂದು ಯಾರ ಅವತಾರ ಮಾಡಿದ್ದಾರೆ ಕಲಿಯುಗದಲ್ಲಿ? ಹಾ, ವೆರಿ ಗುಡ್. ಯಾರು ಹೇಳಿದ್ದು? ವೆರಿ ಗುಡ್ ಮಾ. ಸರಿ. ಸೊ ಧ್ರುವನ್ ಅಪ್ಪನ ಹೆಸರು ಉತ್ತಾನಪಾದ. ಹೆಸರೇನು? ಉತ್ತಾನಪಾದ. ಅವರ ಅಮ್ಮನ ಹೆಸರು ಸುನೀತಿ. ಏನು? ಸುನೀತಿ. ಭಾಗವತದಲ್ಲಿ ಧ್ರುವ ಚರಿತ್ರ ಭಾಗವತದಲ್ಲಿ ಎಷ್ಟು ಸ್ಕಂದ ಇದೆ? 18 ಇದೆ. 18. ಎಷ್ಟು ಸ್ಕಂದಗಳಿದೆ? 12 ಸ್ಕಂದಗಳು. 12. ಎಷ್ಟು ಸ್ಕಂದಗಳು? 12 ಸ್ಕಂದಗಳಿದೆ. ಅದರಲ್ಲಿ 4ನೇ ಸ್ಕಂದ, ಚತುರ್ಥ ಸ್ಕಂದದಲ್ಲಿ ಧ್ರುವ ಚರಿತ್ರ ಬರುತ್ತೆ. ಎಷ್ಟನೇ ಸ್ಕಂದ? 4ನೇ ಸ್ಕಂದ. ಸರಿಯಾ? ಜ್ಞಾಪಕದೆಯಾ? ನಾವು ತಾರತಮ್ಯ ನೋಡಿದಾಗ ಸ್ವಯಂಭುವ ಮನು ಅಂತ ನೋಡಿದೆವು. ಜ್ಞಾಪಕದ ಎಲ್ಲಾರಿಯ? ಸ್ವಯಂಭುವ ಮನು, ಸೂರ್ಯನ ಮಹ ಸ್ವಯಂಭುವ ಮನು. ಆ ಸ್ವಯಂಭುವ ಮನುವಿಗೆ 2 ಮಕ್ಕಳಿದ್ರು. ಒಬ್ಬ ಪ್ರಿಯವೃತ ರಾಜ, ಇನ್ನೊಬ್ಬ ಉತ್ತಾನಪಾದ. ಇನ್ನೊಂದು ಹೆಸರೇನು? ಆ ಉತ್ತಾನಪಾದನಿಗೆ 2 ಪತ್ನಿಯರಿದ್ರು, ವೈಫ್. ಒಬ್ಬರ ಹೆಸರು ಸುನೀತಿ, ಇನ್ನೊಬ್ಬಳ ಹೆಸರು ಸುರುಚಿ. ಸುನೀತಿ, ಸುರುಚಿ. ಸರಿಯಾ? ಇದರಲ್ಲಿ ಹೇಳುಮ್ಮ. ಗುರುಗಳೇ, ಸ್ವಯಂಭುವ ಮನುಗಳ 2 ಮಕ್ಕಳ ಹೆಸರು? ಪ್ರಿಯವೃತ ರಾಜ, ಉತ್ತಾನಪಾದ.
ಉತ್ತಾನಪಾದನಿಗೆ 2 ಪತ್ನಿಯರು, ಸುನೀತಿ, ಸುರುಚಿ. ಅದಲ್ಲಿ ಸುನೀತಿಯ ಮಹಾ ಧ್ರುವ, ಸುರುಚಿಯ ಮಹಾ ಉತ್ತಮ. ಸರಿಯಾ? ಸುನೀತಿಯ ಮಹಾ ಧ್ರುವ, ಸುರುಚಿಯ ಮಹಾ ಉತ್ತಮ. ಸರಿಯಾ? ಸ್ವಯಂ ಇದರಲ್ಲಿ ಉತ್ತಾನಪಾದನಿಗೆ ಯಾರ ಮೇಲೆ ತುಂಬಾ ಪ್ರೀತಿ ಇತ್ತು ಅಂದ್ರೆ ಸುರುಚಿ ಮೇಲೆ ಇತ್ತು. ಆ ಸುರುಚಿ ಏನ್ ಮಾಡಿದ್ರು ಅಂದ್ರೆ ಅವರು ಮಹಾ ಉತ್ತಮ, ಅವರು ಉತ್ತಾನಪಾದ ಮಡಿಯಲ್ಲಿ ಕೂತಂದ್ರು. ಆಗ ಒಂದಿನ ಕೂತ್ಕೊಂಡಾಗ ಇಲ್ಲಿ ಧ್ರುವರಾಜ ಬಂದು, ಅಪ್ಪ ನಾ ನಿಮ್ಮ ಮಡಿಯಲ್ಲಿ ಕೂತಬೇಕು ಅಂತ ಪ್ರಾರ್ಥನೆ ಮಾಡಿ. ಆಗ ಅವ್ರ ಅಮ್ಮ ಚಿಕ್ಕಮ್ಮ ಏನ್ ಮಾಡಿರು ಅಂದ್ರೆ ಧ್ರುವನ ಕಳೆದು ಬಿಡಿ. ಯಾತಕ್ಕಂದ್ರೆ ನನ್ನ ಮಗ ಮಾತ್ರ ತನ ನಿಮ್ಮ ಅಪ್ಪನ ಮಡಿಯಲ್ಲಿ ಕೂಡ್ಬೇಕು ಹಂಗಂತ ಹೇಳಿ. ಧ್ರುವನಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್, ತುಂಬಾ ವಿಚಾರ ಹಿಡಿತು. ಅಪ್ಪನ ಮಡಿಯಲ್ಲಿ ಆಸೆಯ ಕೂತ್ಬೇಕು ಅಂತ ಹೋಗಿದ್ದೆ, ನಮ್ಮ ಚಿಕ್ಕಮ್ಮ ಹಿಂಗ ದೊಬ್ಬಿ ಬಿಟ್ಟು ಬಿಟ್ರಲ್ಲ ಹಂಗಂತ ಹೇಳ್ಬಿಟ್ಟು ನೇರ ಅವ್ರ ಅಮ್ಮತ್ತಲಿ ಬಂದು ಧ್ರುವ ಆಳ್ತಾ ಇದ್ದ. ಅವ್ರ ಅಮ್ಮ ಯಾರು? ಸುನೀತಿ. ಸುನೀತಿ. ಸರಿಯಾ? ನೀತಿ ಅಂದ್ರೆ ಏನು? ಒಳ್ಳೆ ವಿಷಯಗಳು. ಸುನೀತಿ ಒಳ್ಳ ಸು ಅಂದ್ರೆ ಸು ಅಂತ ಎಲ್ಲಿಲ್ಲ ಸೇರಿಸ್ತೇವೋ ಅದು ಒಳ್ಳದು ಅಂತ ಅರ್ಥ. ಒಳ್ಳ ನೀತಿಯನ್ನ ಫಾಲೋ ಮಾಡಿದವಳು ಸುನೀತಿ. ಇವಳ ಹೆಸರೇನು? ರುಚಿ. ರುಚಿ ಅಂದ್ರೆ ಏನು? ಆಸೆ. ಸುರುಚಿ ಅವಳ ಹೆಸರು. ಇವಳು ಸುನೀತಿ. ಸುನೀತಿ ಅಂದ್ರೆ ಒಳ್ಳೆ ಧರ್ಮನ ಪಾಲನೆ ಮಾಡುವವಳು, ಫಾಲೋ ಮಾಡುವವಳು ಅಂತ ಅರ್ಥ. ಹಂಗ ತಕೊಂಬವನು ಅವಳ ಪ್ರತೀಕ. ದೇ ಆರ್ ರಿಸೆಂಬ್ಲಿಂಗ್. ಒಬ್ಬಳು ಆಸೆಯನ್ನ ರಿಸೆಂಬಲ್ ಮಾಡ್ತಾ ಇದ್ದಾಳೆ, ಡಿಸೈರ್ಸ್. ಇನ್ನೊಬ್ಬಳು ನೀತಿಯನ್ನ ರಿಸೆಂಬಲ್ ಮಾಡ್ತಾ ಇದ್ದಾಳೆ. ನೇರ ಅವ್ರ ಅಮ್ಮತ್ಲಿ ಬಂದಳು. ಅವ್ರ ಅಮ್ಮ ಏನ್ ಹೇಳಿರ್ಬೇಕು? ಹಂಗ್ಯಾ ನಾನು ಪೆಟ್ಟು ಪುಡಿಯಾಣ, ಸರಿ ಇರು, ನಾವು ಈ ಉತ್ತಮನ ಪೆಟ್ಟು ಕೊಡ್ತಾನಂತ ಹೇಳೋದು, ಇಲ್ಲ ನಾವು ಈ ಸುರುಚಿತಲಿ ಜಗಳ ಆಡ್ತಾನಂತ ಹೇಳೋದು, ಇಲ್ಲ ನಿಮ್ಮ ಅಪ್ಪ ಉತ್ತಾನಪಾದದಲ್ಲಿ ಜಗಳ ಆಡ್ತಾನಂತ ಹೇಳೋದು ಏನೇ ಅಲ್ಲ. ನಿಂಗೆ ಏನ್ಪಾ ಬೇಕು ಅಂತ ಕೇಳಿದ್ರು. ಇಲ್ಲ ನಾ ಅಪ್ಪನ ಮಡಿಯಲ್ಲಿ ಕೂಡ್ಬೇಕು, ಅದುವೇ ನಂಗೆ ಆಸೆ ಹಂಗಂತ ಹೇಳಿ. ಆಗ ಅವ್ರು ಹೇಳಿರು, ನಿಂಗೆ ಏನ್ ಬೇಕು ಅಂದ್ರು ಕೊಡವ್ರು ಯಾರು? ದೇವರು. ಆ ದೇವರನ್ನ ಪ್ರಾರ್ಥನಾ ಮಾಡಿದರೆ, ಆರಾಧನಾ ಮಾಡಿದರೆ ನಿಂಗೆ ಏನ್ ಬೇಕು ದೇವರು ಕೊಡ್ತಾನೆ. ಏನ್ ಹೇಳಿದ್ರು? ದೇವರು ಕೊಡ್ತಾರೆ. ಆರಾಧಯ ಅಧೋಕ್ಷಜ ಪಾದ ಪದ್ಮಂ. ಆರಾಧಯ ಅಧೋಕ್ಷಜ ಪಾದ ಪದ್ಮಂ. ಅಧೋಕ್ಷಜನಾದ ನಾರಾಯಣನ ಪಾದ ಪದ್ಮವನ್ನ ಆರಾಧನಾ ಮಾಡಿದರೆ ನಿಂಗೆ ಏನ್ ಬೇಕು ಸಿಕ್ಕತ್ತಪ್ಪ ಹಂಗಂತ ಅವ್ರ ಅಮ್ಮ ಹೇಳಿ. ಹೊಡ್ತಿ ಧ್ರುವ ಏನೇನ್ ಮಾಡಿದ? ಸರಿಮಾ ಮತ್ತೆ ನಾ ದೇವರನ್ನ ನೋಡ್ಲಿಕ್ಕೆ ನಾ ಹೊರಡ್ತಾನೆ ಅಂತ ಹೇಳಿದ. ಎಲ್ಲಿ ಹೊರಡಬೇಕು? ತಪಸ್ಸು ಮಾಡ್ಲಕ್ಕೆ ಹೊರಟಿದ್ದ. ತಪಸ್ಸು ಮಾಡ್ಲಕ್ಕೆ ಹೊರಟುಟ. ಅವ್ರ ಅಮ್ಮ ಒಳ್ಳೆ ಬುದ್ಧಿ ಹೇಳಿದ್ರು. ಏನ್ ಹೇಳಿದ್ರು? ದೇವ್ರನ್ನ ಹಿಡಿದ್ರೆ ಏನ್ ಬೇಕಾದ್ರೆ ಸಿಕ್ಕತ್ತೆ, ದೇವ್ರೆಲ್ಲ ಕೊಡ್ತಾನೆ. ನಿಂಗೆ ಮಿಠಾಯಿ ಬೇಕಾ ಕೊಡ್ತಾನೆ, ಚಾಕ್ಲೇಟ್ ಬೇಕಾ ಕೊಡ್ತಾನೆ, ಲಾಲಿಪಾಪ್ ಬೇಕಾ ಕೊಡ್ತಾನೆ, ಇಲ್ಲ ಐಸ್ ಕ್ರೀಮ್ ಬೇಕಾ ಕೊಡ್ತಾನೆ, ಇಲ್ಲ ಸ್ಕೂಲ್ ಒಳ್ಳೆ ಮಾರ್ಕ್ ಬೇಕಾ ಅದು ಕೊಡ್ತಾನೆ. ಒಳ್ಳೇದು ಕೇಳಿದ್ರೆ ಕೊಡೋರು. ಅದಕ್ಕೋಸ್ಕರ ನಾ ಹೋಮ್ ವರ್ಕ್ ಎಲ್ಲ ಬರಿಲಂಗ ಹೋವೆ ಮ್ಯಾಮ್ ಪೆಟ್ಟು ತಗೊಂಡ್ ಕೊಡುದು ಇಲ್ಲ. ಅನ್ಅವಾಯ್ಡಬಲ್ ಸಿಚುವೇಶನ್. ಏದೋ ಊರಿಗೆ ಹೊಡ್ ಬತ್ರಿ, ತಿರುಪತಿ ಹೋಗಿ ಬಂದ್ರಿ, ಟ್ರೈನ್ ಲೇಟ್ ಆಗಿಡ್ತು, ಸ್ಕೂಲಿಗೆ ಓದ್ತಾ ಇದ್ದಿ, ಅನ್ಫಾರ್ಚುನೇಟ್ಲಿ ಯು ಆರ್ ಅನೇಬಲ್ ಟು ಕಂಪ್ಲೀಟ್ ಹೋಮ್ ವರ್ಕ್. ಓಕೆ, ಬಟ್ ಬೇಕತ್ತೆ 2 ದಿನ 2 days ಹಾಲಿಡೇ, ಮನೇಲಿ ಪೂರ ಮೊಬೈಲ್ ನೋಡಿಂಡು ಹೋಮ್ ವರ್ಕ್ ಮಾಡ್ಲಾಂಗಿದ್ದು ದೇವ್ರ ಬೇಡಿಂಟ ಹೋದ್ರೆ ಅದೆಲ್ಲ ಮಾಡ್ಲಾರ. ಸೊ ದೇವ್ರ ಏನ್ ಮಾಡೋರು? ಇದು ಕರೆಕ್ಟ್ ನಾವು ನಮ್ಮ ವರ್ಕ್, ನಮ್ಮ ಎಫರ್ಟ್ ಹಾಕಿ ಅದ್ರಲ್ಲಿ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದನ್ನ ದೇವ್ರು ಖಂಡಿತ ಮಾಡೋರು. ನಾ ಚಂದ ಓದಿದ್ದಾನೆ, ನನ್ನ ಓದಿ ತಕ್ಕ ಒಳ್ಳೆ ಮಾರ್ಕ್ ಬರಬೇಕು, ದೇವರಲ್ಲಿ ಬೇಡಿಂತೇವೆ ಕೊಡ್ತಾರೆ. ಇಲ್ಲ ನಾ ಒಳ್ಳೆ ಎಫರ್ಟ್ ಇತ್ತರೂ ಪೂಜೆ ಮಾಡ್ತಾ ಇದ್ದಾನೆ, ನಂಗೆ ಇದು ಮೈ ಜರ ಬಂದಿರುತ್ತು, ದೇವರೇ ಬೇಗ ವಾಸಿ ಆಗ್ಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ದೇವರು ಸರಿ ಮಾಡ್ತಾನೆ. ಸರಿಯಾ? ಆಗ ಏನಾಯ್ತು? ಇವ ಹೊರಟುಟ. ಎಲ್ಲಿ? ತಪಸ್ಸು ಮಾಡ್ಲಕ್ಕ ಹೊರಟ. ದೇವರನ್ನ ನೋಡುತ್ತೇನೆ ಅಂತ ಹೊರಟ. ಎಲ್ಲಿ ಹೊರಟ? ಫಾರೆಸ್ಟ್, ಒಣ. ಯುವರಾಜ ಆಕ್ಚುಲ ಒಳ್ಳೆ ಮನೆಯಲ್ಲಿ ಒಳ್ಳೆ ಹಾಲು ಮೊಸರು ತುಪ್ಪ ಸಂಭ್ರಮ ಊಟ ಮಾಡ್ತಾ ಇದ್ದವ, ಒಳ್ಳೆ ಕಾಟ್ಲಿ ಜಾಲಿಯ ಮಲಿಕೊಂಡಿದ್ದವ.
ಎಲ್ಲರೂ ಕೆಲಸ ಮಾಡಲಿಕ್ಕೆ ಎಷ್ಟೋ ಜನ ಸೇವಕರಿದ್ದರು. ಇಷ್ಟು ಒಳ್ಳೆ ಸುಖವಾದ ರೀತಿಯಲ್ಲಿ ಇದ್ದ ಧ್ರುವ ಒಣಕ ಹೊರಟಿದ್ದಾನೆ. ಈಗ ಅವನಿಗೆ ಎಲ್ಲಿ ಊಟ ಸಿಕ್ಕತ್ತೆ ಅಂತ ಗೊತ್ತಿಲ್ಲ. ಚಳಿ ಆದರೆ ಏನ್ ಮಾಡ್ಬೇಕು, ಹುದ್ದಿ ಇದೆ ಅಂತ ಗೊತ್ತಿಲ್ಲ. ಇಲ್ಲ ತುಂಬಾ ಬಿಸಿಲು, ನೀರಡಿಕೆ, ಏನ್ ಮಾಡ್ಕೋದು ಗೊತ್ತಿಲ್ಲ. ಇಲ್ಲ ಮೃಗಗಳು ಬಂದರೆ ಹೆಂಗ ರಕ್ಷಣೆ ಮಾಡಿಬೇಕು ಅಂತ ತಿಳಿದು ಆದ್ರೆ ಹೊರಟು ಬಿಟ್ಟ. ದೇವರು ಕಾಪಾಡ್ತಾರೆ, ಅಮ್ಮ ಹೇಳಿದ ಮಾತು. ಆಗ ನೇರ ಹೊರಟಿದ್ದಾನೆ. ಹೊರಟೇಲೆ ಓದ್ತಾ ಇದ್ದಾರೆ ದಾರಿ. ಈಗ ದೇವರನ್ನ ಹೊಲಕ ಹೊರಟಿದ್ದಾನೆ. ದೇವ್ರ ನೇರ ಹೊಲಕ ಸಾಧ್ಯ? ದೇವ್ರ ನೇರ ಹೊಲಕ ಸಾಧ್ಯವಾ? ಎದಕ್ಕೆ ಯಾತಕ್ಕೆ? ಯಾಕೆ ಅಂದ್ರೆ ಅದಕ್ಕೆ ಬಂದು ಭಕ್ತಿ, ವೈರಾಗ್ಯ, ಜ್ಞಾನ ಬೇಕು. ಸರಿ, ಅದೆಲ್ಲ ಇದೆ. ದುರ್ವ ಹೊರಟುಟ, ಅವನಿಗೆ ವೈರಾಗ್ಯ ಇದೆ. ದೇವರೊಬ್ಬರೇ ಸಾಕು. ದೇವರು ಬೇಡ, ದೇವರೊಬ್ಬರನ್ನ ನೋಡ್ಲೇಬೇಕು, ಬೇರೆ ಯಾರನ್ನೇ ನಂಗೆ ಬೇಡ. ಭಕ್ತಿ ಏನಿದೆ ದೇವರ ವೈರಾಗ್ಯ ಇದೆ. ದೇವರ ಬಗ್ಗೆ ಜ್ಞಾನ ಇನ್ನು ಅವನಿಗೆ ಪರಿಪೂರ್ಣ ಜ್ಞಾನ ಬರ್ಲಿಲ್ಲ. ಜ್ಞಾನ ಯಾರು ಕೊಡೋರು ಈಗ? ದೇವರು. ಹಾ, ದೇವ್ರು ಕೊಡಬೇಕು. ದೇವ್ರು ಡೈರೆಕ್ಟ್ ಕೊಡಾರ. ಗುರುಗಳು ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ. ದೇವರ ಮುಕುಂದನ ಭಕ್ತಿ ಆಗಬೇಕಾದ್ರೆ ಯಾರಿಂದ ಆಗಬೇಕು? ಗುರು ಭಕ್ತಿಯಿಂದ ಆಗಬೇಕು. ಯಾರು ಗುರುಗಳು? ನಾರದರು. ಯಾರು ನಿಮಗೆಲ್ಲ? ಯಾರು ಗುರುಗಳು ನಿಮಗೆಲ್ಲ? ಗುರುಗಳೇ. ಹಾ, ಹೇಳು. ಯಾರು ಗುರುಗಳು ನಿಮಗೆಲ್ಲ? ಕೇಳಿಸ್ತಾ ಇದೆಯಾ? ಹೇಳಪ್ಪ. ಪ್ರಕೃತಿ ಕೇಳ್ತಮ್ಮ. ನಾನು ಸ್ಮೃತಿ. ಹಲೋ, ನಾನು ಸ್ಮೃತಿ. ಸುರುತಿ. ಏನ್ ನಿನ್ನ ಹೆಸರೇನು? ಸ್ಮೃತಿ. ಸುರುತಿ. ಓ, ನಿನ್ನ ಹೆಸರು ಅದೇವಾ? ನಿಂಗೆ ಅದೇ ಮರ ಹೆಸರು ಇಟ್ಟಿದಾರಿಯಾ? ಸ್ಮೃತಿ. ನನ್ನ ಹೆಸರು ಸ್ಮೃತಿ. ಸರಿ 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 ಸರಿ. ಎಂತ ಹೇಳಕ್ಕೆ? ಏನು ಅಂದ್ರೆ ಹಾ. ನಾವು ದೇವರನ್ನ ಹ್ಮ್ ಬೇಡಿಕೆಲಕ್ಕ ನಾವು ಯಾಕ ಕಾಡಿಗೆ ಹೋಗು? ಧ್ರುವ ಮನೆಯಲ್ಲೇ ದೇವರನ್ನ ನೋಡ್ಬೇಕು ಬೇಡ್ಬೋದಲ್ಲ? ಅಂತ ದೇವರನ್ನ ನೋಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟ. ದೇವರನ್ನ ಹೆಂಗ ನೋಡೋದು? ತಪಸ್ಸು ಮಾಡಿದ್ರೆ ಧ್ಯಾನದಲ್ಲಿ ದೇವರನ್ನ ನೋಡ್ಬೇಕು, ದೇವರ ದರ್ಶನ ಆಗ್ಬೇಕು. ಅದಕ್ಕೆ ಇದೇ ಎನ್ವಿರಾನ್ಮೆಂಟ್ ಇದ್ದುಂಡು ಇದೇ ರೀತಿಯಲ್ಲಿ ನಾವು ಮಾತಾಡ್ತಾ ಹರಟ ಪಡಿತಾ ಜಾಲಿ ಅದ್ರ ಸಾಧ್ಯವಾಗಲ್ಲ. ತಪಸ್ಸು ಮಾಡ್ಲಿಕ್ಕೂ ನೋಡ್ತಾನೆ. ತಪಸ್ಸು ಎಲ್ಲ ಮಾಡ್ಬೇಕು? ಒಂದು ಪ್ರೈವಸಿ ಪ್ಲೇಸ್ ಇರಬೇಕು, ಒಂದು ಶಾಂತವಾದ ರೀತಿಯಲ್ಲಿ ಅಂತ ಒಂದು ವಾತಾವರಣದಲ್ಲಿ, ಎನ್ವಿರಾನ್ಮೆಂಟ್, ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅಲ್ಲಿ ಹೋಗಿ ಮಾಡ್ಬೇಕು ಅಂತ ಹೊರಟ. ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ತಾನೆ ಅದೇ ಧ್ರುವರಾಯ ಬಂದು ಶ್ರೀಪಾದರಾಜರ ಬಂದು ಒಂದು ಹಾಡು ಮಾಡಿದ್ದಾರೆ, ಒಂದು ಉಗಾಭೋಗ. ಏನು? ಧ್ಯಾನವು ಕೃತಯುಗದಿ, ಯಜ್ಞ ಸುಜ್ಞಾನವು ತ್ರೇತಾಯುಗದಿ, ದಾನವಾಂತಕ ದೇವತಾ ಅರ್ಚನೆ ದ್ವಾಪರ ಯುಗದಿ, ಆ ಮಾಡು ಜನರಿಗೆ ಎಷ್ಟು ಫಲವೋ ಅಷ್ಟು ಫಲವು ಈ ಕಲಿಯುಗದಿ, ಕೇಶವ ನಾರಾಯಣ ಮಾಧವ ಎಂದರೆ ಕೈ ಕೊಡುವ ರಂಗವಿಠಲ. ಯಾತಕ್ಕೆ? ಕೃತಯುಗದಲ್ಲಿ ಎಲ್ಲ ಧ್ಯಾನ ಮಾಡಿ ದೇವರನ್ನ ನೋಡ್ತಾ ಇದ್ರು, ಅದೆಲ್ಲ ಕೃತಯುಗ. ತ್ರೇತಾಯುಗದಲ್ಲಿ ಏನ್ ಮಾಡ್ತಾ ಇದ್ರು? ಯಾಗಗಳನ್ನ ಮಾಡ್ತಾ ಇದ್ರು, ರಾಮದೇವರಿದ್ದ ಯುಗ. ದ್ವಾಪರ ಯುಗ, ಕೃಷ್ಣಾವತಾರ ಯುಗದಲ್ಲಿ ಏನ್ ಮಾಡ್ತಾ ಇದ್ರು? ದಾನ, ಧರ್ಮ, ಅರ್ಚನೆ, ದೇವರ ಪೂಜೆ ಇತ್ಯಾದಿಗಳು ವಿಶೇಷವಾಗಿ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ಇದೆಲ್ಲ ಕಡಿಮೆ ಆಗಿಬಿಡ್ತು. ಆಗ ಏನ್ ಮಾಡೋದು? ಕಲಿಯುಗ ಜನಗಳಿಗೆ ದೇವರು ಹೆಂಗ್ ಸಿಗುತ್ತಾರೆ? ಕೇಶವ ನಾರಾಯಣ ಮಾಧವ ದೇವರು ನಾಮಸ್ಮರಣೆಯನ್ನ ಮಾಡದ ಮಾತ್ರದಿಂದವೇ ದೇವರು ಭಕ್ತಿಯಿಂದ ಮಾಡಿದರೆ ಕಲಿಯುಗದಲ್ಲಿ ದೇವರ ದರ್ಶನ ಪಡೆಯಬಹುದು. ಸರಿಯಾ? ಅದು ಕೃತಯುಗ. ಏನ್ ಮಾಡಿದ್ದ ಧ್ರುವ? ತಪಸ್ಸು ಮಾಡಬೇಕು. ಜ್ಞಾನವು ಕೃತಯುಗದಿ, ಧ್ಯಾನ ಮಾಡಬೇಕು ದೇವರನ್ನ ನೋಡ್ಲಕ್ಕೆ. ಅದು ಯುಗದ ರೂಲ್. ಅದು ಆ ಯುಗದಲ್ಲಿ ಏನ್ ಮಾಡಿದ್ರೆ ದೇವ್ರು ಸಿಗ್ತಾರ? ಧ್ಯಾನ ಮಾಡಿದ್ರೆ ಅಂದ್ರೆ ಧ್ಯಾನ ಮಾಡಕ್ಕೆ ಹೊರಟಿದ್ದ. ದೇವರಿದ್ದಲ್ಲ, ಅವ್ರು ಬಂದು ಸ್ಟಾರ್ ಚೇಂಜ್ ಆಯ್ತಿಲ್ಲ. ಏನ್ಮಾ? ಧ್ರುವ ಬಂದು ಸ್ಟಾರ್ ಚೇಂಜ್ ಆಯ್ತಿಲ್ಲ. ಅವ್ರು ಬಂದು ದರ್ಶನ ಯಾಕೆ ಅವತಾರ ತೆಗಿತಾರ? ಹೌದಮ್ಮ, ಧ್ರುವ ಮಂಡಲಕ್ಕೆ ಅಧಿಪತಿಯಾದರು. ಎದಕ್ಕೆ ಅವತಾರ ಮಾಡಿದ್ರ? ಮತ್ತೆ ಎದಕ್ಕೆ ಅವತಾರ ಮಾಡ್ತಾರ ಅಂತ ಕೇಳ್ತೀಯಾ? ಅವ್ರು ಸ್ಟಾರ್ ಅದೇ ಸ್ಟಾರ್ ಫಾರ್ ಎವರ್. ಹಂಗೆಲ್ಲ. ಸೊ ಈ ರೀತಿಯಲ್ಲಿ ಯಾತಕ್ಕೆ ಅಂತ ಕೇಳಿದರೆ ಇವರೆಲ್ಲ ಮೋಕ್ಷ ಆಲ್ರೆಡಿ ಗ್ಯಾರಂಟಿಡ್. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಯಾರೆಲ್ಲ? ದೇವರ ನೋಡಿದವರು. ಆದರೆ
ದೇವರ ಸಂಕಲ್ಪ ಇದ್ದರೆ ಅವರೆಲ್ಲ ಏನ್ ಮಾಡ್ತಾರೆ ಮತ್ತು ಹುಟ್ಟುತ್ತಾರೆ. ಶ್ರೀಪಾದರಾಜರ ಕಥೆ ಕೇಳಿದಿರಲ್ಲ, ಅವ್ರ ಏನಿತ್ತು ಸುಖ ಪ್ರಾರಬ್ಧ ಕೇಳಿದರೆ ಯಾವ ಪದ್ಯ? ಸುಖ ಪ್ರಾರಬ್ಧ ಏನು ಯಾರಿದ್ರಿ, ಅದು ಯಾರು ಅಟೆಂಡ್ ಮಾಡಿರಿ ಶ್ರೀಪಾದರಾಜರ ಕಥೆ? ನಾನು ಏನ್ ಸುಖ ಪ್ರಾರಬ್ಧ ಅಂತ ಏನಿತ್ತು ಅವರಿಗೆ? ಅವರಿಗೆ ಬಂದು 6 ವೇಳೆ ಊಟ. 6 ಬೇಡ, ಒಂದ್ ಬೆಳೆದ್ರೆ ಊಟ ಮಾಡೋದು. ಸನ್ಯಾಸಿಗಳು ಏನ್ ಮಾಡ್ತಾ ಇದ್ರು? 64 ಐಟಮ್ಸ್, 64 ಬಗೆ ಪದಾರ್ಥಗಳನ್ನ ಭೋಜನ ಮಾಡುವ ಒಂದು ಸುಖ ಪ್ರಾರಬ್ಧ ಇತ್ತು. ಇನ್ನೊಂದೇನಿತ್ತು ಆಮೇಲೆ? ಅಭ್ಯಂಗ ಸ್ನಾನ, ನಿತ್ಯನು ಅಭ್ಯಂಗ ಸ್ನಾನ ಮಾಡುವಂತಹ ಒಂದು ಸುಖ ಪ್ರಾರಬ್ಧ ಇತ್ತು. ಆಮೇಲೆ ಬೇರೆ ಏನ್ ಮಾಡಿನ್ರು? ಯಾರು ಹೇಳೋತ್ರಿ? ಚಿನ್ಮಯಿ, ವರ್ಣವಿ? ನರಸಿಂಹ ತೀರ್ಥಲ್ಲಿ ಇಲ್ಲ. ಮೇಲ್ಕುಳ್ಳಾಯಿ ವ್ಯಾಸರಾಜರು ಬರೆದ್ದಾರೆ. ಮಹಿಮೆ ಸಾಳದೆ, ಎಷ್ಟು ಮಹಿಮೆ ಸಾಳದೆ. ಏನ್ ಮಾಡ್ತಾ ಇದ್ರು? ಮುದ್ದು ಇಂದ ಕವಚ, ಕುಳ್ಳಾಯಿ ಇದೆಲ್ಲ ಹಾಕಿಂತ ಇದ್ರು. ಸನ್ಯಾಸಿಗಳು ಆಭರಣ ಹಾಕಿಂಬ ಅಭ್ಯಾಸ ಇಲ್ಲ, ಶ್ರೀಪಾದರಾಜರು ಮಾತ್ರ ಹಾಕಿಂತ ಇದ್ರು. ಯಾತಕ್ಕಂದ್ರೆ ಅವರು ದುರ್ಗುಣಾಗಿದ್ದು ಮಾಡಿದ ಪುಣ್ಯ ಸುಖ ಪ್ರಾರಬ್ಧ ಅವರಿಗಿತ್ತು, ತುಂಬಾ ಪುಣ್ಯ ಹೆಚ್ಚಿತ್ತು. ಆ ಪುಣ್ಯ ಅನುಭವಿಸಬೇಕು, ಪ್ರಾರಬ್ಧದಲ್ಲಿ ಪುಣ್ಯನೇ ಅನುಭವಿಸ್ಬೇಕು ತಿತ್ತು. ಸರಿಯಾ? அடுத்து ಏನ್ ಮಾಡಿತ್ತು? ಮುಂದೆ ಹೋಗೋಣ. ಆಗೇನ್ ಮಾಡಿ ತಪಸ್ಸು ಮಾಡಕ್ಕೂತ ಹೊರಟಿದ್ರು. ಹೊರಟು ಹೋದಾಗ ಏನ್ ಹೇಳಕ್ ಬಂದೆ? ದೇವರನ್ನ ನೇರಾಗಿ ನೋಡ್ಲಕ್ಕ ಸಾಧ್ಯ ಇಲ್ಲ. ದೇವ್ರು ನೋಡ್ಬೇಕಂದ್ರೆ ಏನ್ ಬೇಕು? ಗುರು ಭಕ್ತಿ ಬೇಕು, ಗುರುಗಳ ಅನುಗ್ರಹ ಆಗಬೇಕು. ಯಾರು ಗುರುಗಳು? ಒಂದು ಅಕ್ಷರನ ಹೇಳಿಕೊಟ್ಟವರು ಯಾರೋ ಇದ್ದರನು ಗುರುಗಳು. ಯಾರು? ಸ್ಕೂಲ್ಲಿ ನಾವೇನ್ ಹೇಳ್ತೇವೆ, ಅವ್ರು ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಂಗೆ ಸುಮಾರು ರೈಮ್ಸ್ ಹೇಳಿಕೊಟ್ಟ ಟೀಚರ್, ಓಕೆ ಅಷ್ಟೇ. ಹಂಗಿಲ್ಲ, ಯಾರೋ ಒಬ್ಬರು ನಮಗೆ ಒಂದು ಅಕ್ಷರವನ್ನ ಹೇಳಿಕೊಟ್ಟಿದ್ದರೂ ಕೂಡ ಅವ್ರಿಗೆ ನಾವು ಗುರು ಅಂತ ಹೇಳಿ ಗೌರವವನ್ನು ಕೊಡಬೇಕು. ನಂಗೆ ಅವ್ರು ಹೇಳಿಕೊಟ್ರಿ ಏತೋ ಅದಕ್ಕಮ್ಮ ಅವ್ರ ಕೂಡ ಎಷ್ಟೋ ಓದಿ ಬಂದುಟ್ಟೆ. ಈಗ ಅವ್ರನ್ನ ಮತ್ತೋ ಇಡ ಲೌಕಿಕ ಓದಾಗಲಿ ದೇವರ ವಿಷಯ ಆಗಲಿ, ನಿಂಗೆ ಯಾರೋ ನಿಮ್ಗೆ ಒಂದು ಹಾಡು ಹೇಳಿಕೊಟ್ಟಿರಾರು, ಯಾರೋ ಒಬ್ರು ಒಂದು ಶ್ಲೋಕ ಹೇಳಿಕೊಟ್ಟಿರಾರು, ಯಾರೋ ಒಬ್ರು ದೇವರ ವಿಷಯ ಹೇಳಿಕೊಟ್ಟಿರಾರು, ಸ್ಕೂಲ್ ಮ್ಯಾಥ್ಸ್ ಹೇಳಿಕೊಟ್ಟಿರಾರು, ಒಬ್ರು ಇಂಗ್ಲಿಷ್ ಹೇಳಿಕೊಟ್ಟಿರಾರು, ಬೇರೆ ಟೈಮ್ಲಿ ಸೈನ್ಸ್ ಹೇಳಿಕೊಟ್ಟಿರಾರು. ಇಲ್ಲ ಲೈಫ್ ಸ್ಕಿಲ್, ಮನೆಯಲ್ಲಿ ಹೆಂಗ ನಡ್ಕಬೇಕು, ಹೊರಗೆ ಹೆಂಗ ನಡಬೇಕು, ಅಮ್ಮ ಅಪ್ಪ ಏನೋ ಒಂದು ವಿಷಯ ಹೇಳಿಕೊಟ್ಟಿರುವ ಒಂದು, ತಾತ ಅವ ಹೇಳಿಕೊಟ್ಟಿರುವ ಒಂದು, ಎಲ್ಲರನ್ನೇ ಒಂದು ರೀತಿಯಲ್ಲಿ ಯಾರಾಗಿದ್ದಾರೆ? ಗುರುವಾಗಿದ್ದಾರೆ. ದೊಡ್ಡ ಮಹಾಪಾತಕ ಎಷ್ಟು ಅಂದ್ರೆ ಗುರುವಿನ ನಿಂದೆ ಅಂತ ಹೇಳ್ತಾರೆ. ಗುರುವಿನ ಮತ್ತು ಹೊರದು, ಗುರುವಿಗೆ ಅವಮಾನ ಮಾಡೋದು, ಅವರಿಗೆ ನಿಂದ ಮಾಡಿದರೆ ಏನಾಗತ್ತೆ? ಸಾವಿರಾರು ಜನ್ಮಗಳು ಕ್ರಿಮಿ, ವೈರಸ್, ಬ್ಯಾಕ್ಟೀರಿಯಾ, ಅದ್ರಲ್ಲಿ ಎದ್ರಿ ಮಲಮೂತ್ರದಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಹುಟ್ಟುತ್ತಿರುತ್ತೆ. ಬ್ಯಾಕ್ಟೀರಿಯಾ ಎಷ್ಟು ಪಾಪ? ಒಂದು ಬ್ಯಾಕ್ಟೀರಿಯಾ ಎಷ್ಟುತ್ತಿದೆ? ಲೈಫೇ ಕಮ್ಮಿ, ಅದ್ರಲ್ಲಿ 1000 ಜನ್ಮ ತೆಗೆದುಕೊಂತ. ನಮ್ಮ ಹೊಟ್ಟೆಯಲ್ಲಿ ಕೂಡ ಬ್ಯಾಕ್ಟೀರಿಯಾ ಅದ, ಹಿಟ್ಟಲಿ ಕೂಡ ಬ್ಯಾಕ್ಟೀರಿಯಾ ಅದ. ಹಿಟ್ಟು ಉಳ್ಳಗಾತಲ್ಲ, ಅದಕ್ಕೆ ಬ್ಯಾಕ್ಟೀರಿಯಾ ಬೇಕು, ತಿಳಿಯೋದಿಲ್ಲ. ಹಾಲು ಮೊಸರು ಆಗತ್ತಲ್ಲ, ಅದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾ, ಅದಕ್ಕೆ ಪುಣ್ಯ ಇದೆ ಅದಲ್ಲಿ. ಅದಕ್ಕೆ ಹಾಲನ್ನ ಮೊಸರು ಹಾಕಿ ಆ ಮೊಸರಿನಿಂದ ದೇವರಿಗೆ ಅಭಿಷೇಕ ಮಾಡಿದ್ರೆ ಅದಕ್ಕೊಂದು ಪುಣ್ಯ ಹೋಗ್ತಾ ಇದೆ. ಮಲದಲ್ಲಿ ಬ್ಯಾಕ್ಟೀರಿಯಾ ಬರ್ತಾರೆ, ಸಗದಿಯಲ್ಲಿ ಬ್ಯಾಕ್ಟೀರಿಯಾ, ಎಷ್ಟು ಪಾಪಗಳು ಮಾಡಿದ್ರು. ಸೊ ಅಂತ ಪಾಪ ಮಾಡುವಂತಹ ಬ್ಯಾಕ್ಟೀರಿಯಾ, ವೈರಸ್ ಹುಟ್ಟುವಂತ ಜನ್ಮ ಆಗತ್ತೆ. ಸೊ ಗುರು ನಿಂದೆ, ದೇವರನ್ನ ಏದೋ ಮತ್ತೊಯ್ಬಿಟ್ರೆ ನಿಂದ ಮಾಡಿದ್ರು ಕೂಡ ದೇವ್ರ ಕ್ಷಮ ಮಾಡಿಬಿಟ್ಟಾರಂತ, ಪಾಪ ಏದೋ ಮಾಡಿಬಿಟ್ಟ ಅಂತ. ಭಕ್ತರನ್ನ, ಗುರುಗಳನ್ನ ನಿಂದ ಮಾಡಿದರೆ, ದೇವ್ರ ನಿಂದ ಮಾಡಿದ್ರೆ ಗುರುಗಳು ಕಾಪಾಡಿಸ್ಬೋದು ಅಂತೆ. ಪಾಪ ಏನೋ ತಪ್ಪು ಮಾಡ್ಟ ಹಂಗಂತ ದೇವದಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿರ ದೇವ್ರ ಅಕ್ಸೆಪ್ಟ್ ಮಾಡಿಂತಾನಂತೆ. ಬಟ್ ಗುರುನ ನಿಂದ ಮಾಡಿಬಿಟ್ರೆ ದೇವರು ಅಕ್ಸೆಪ್ಟ್ ಮಾಡೋದಿಲ್ಲ. ಎಷ್ಟು ದೊಡ್ಡ ಪಾಪ ಇದೆ, ಕರೆಕ್ಟಾ? ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬಾರ. ಇನ್ಮೇ ಈಗ ಟೀಚರ್ ಬಡದ್ರೆ ಕೇಸ್ ಹಾಕ್ಬಿಡ್ತಾರೆ, ಸ್ಕೂಲ್ ಬೊಯ್ದ್ರೆ ಕೇಸ್ ಹಾಕ್ಬಿಡ್ತಾರೆ, ನಾವು ಬೊಯ್ದು ಬಿಡ್ತೇವು, ಕರೆಕ್ಟಾ? ಸ್ಕೂಲ್ ಅಲೌಕಿಕ ಓದಾಗಲಿ
ಅಧ್ಯಾತ್ಮದಲ್ಲಿ ಯಾರೋ ಶ್ಲೋಕ ಹೇಳಿಕೊಟ್ಟವರು, ಚಿಕ್ಕ ಪಾಠ ಹೇಳಿಕೊಟ್ಟವರು, ಕಥೆಗಳು ಹೇಳಿಕೊಟ್ಟವರು, ದೇವರು ಅಧ್ಯಾತ್ಮ ಗುರು ಇನ್ನೂ ವಿಶೇಷ ಅವರುಗಳ ಸ್ಥಾನ. ಅದು ನಮ್ಮ ಪೀಠದಲ್ಲಿರುವಂತಹ ಪರಂಪರೆಯಲ್ಲಿರುವಂತಹ ಗುರುಗಳಿಗೆ ಇನ್ನೂ ದೊಡ್ಡ ಸ್ಥಾನ. ಅದು ತಾರತಮ್ಯ ಇದೆ. ಸೊ ಏನ್ ಮಾಡ್ಬೇಕು? ಹೊರಟಿದ್ದ ದೇವರನ್ನ ನೋಡ್ಬೇಕು ಅಂತ ಹೊರಟಿದ್ದ. ಅವನು ಏನ್ ಮಾಡ್ಕೋದ್ ಗೊತ್ತಿಲ್ಲ. ದೇವ್ರು ಏನ್ ಮಾಡಿಕೊಟ್ರು? ದೇವ್ರ ಅನುಗ್ರಹ ಫಸ್ಟ್ ಗುರುನ ಕಳಿಸಿಕೊಟ್ರು. ಯಾರು ಗುರುಗಳು? ನಾರದರು. ನಾರದರು ಬಂದು ಕೇಳಿದರು, ಧ್ರುವ ನೀನು ತುಂಬಾ ಯುವರಾಜನ ಇದ್ದಿ, ಸುಖವಾಗಿದ್ದ ಅಭ್ಯಾಸ ಮಾಡಿದ್ದಿ, ಇಲ್ಲಿ ಬಂದು ಏನ್ಪ ಮಾಡ್ತೀನಿ? ಇಲ್ಲಲ್ಲ, ನಾ ತಪಸ್ಸು ಮಾಡಬೇಕು, ದೇವರ ನೋಡ್ಬೇಕು. ಇಲ್ಲ, ಇಲ್ಲಿ ಮೃಗಗಳನ್ನ ಬತ್ತೆ, ಮಳ ಬತ್ತೆ, ಇಲ್ಲಿ ನಡೀತಾ ಇರುವಿಯಾ? ಶಲಿಯಾತಾರ ಅದು ಹೆಂಗ್ ಎಲ್ಲಿ ಹೋಗಿರುವಿ? ಊಟ ತಿಂಡಿ ಏನ್ ಮಾಡಿವಿ? ಮೃಗಗಳನ್ನ ಬರೋದು, ತಿರುಗಿ ಹೋಗಿಡು ಅಂದ್ರು. ಆಗ ಏನ್ ಹೇಳಿದ? ಇಲ್ಲಲ್ಲ, ನಾ ದೇವರ ನೋಡಿಯೇ ತಿರುವೆ ಅಂದ. ಎದಕ್ಕೆ ಗುರುಗಳು ಹಂಗ ಹೇಳಿರು? ತಿರುಗಿ ಹೋಗು ಅಂತ ಹೇಳಾರ? ಮಾಡು ಅಂತಾನೆ ಹೇಳಿರ್ಬೇಕು. ಎದಕ್ಕೆ ಹಂಗ ಹೇಳಿದ್ರು? ಭಕ್ತಿ ಇದೆಯಾ? ವೆರಿ ಗುಡ್ ಪೂರ್ಣಶ್ರೀ, ಸೂಪರ್. ಟೆಸ್ಟ್ ಮಾಡಿದ್ರು ಅವ ಎಷ್ಟು ದೃಢವಾಗಿದ್ದಾನೆ, ಅವ ಭಕ್ತಿಯಲ್ಲಿ ಎಷ್ಟು ದೃಢವಾಗಿದ್ದಾನೆ ಅಂತ ಟೆಸ್ಟ್ ಮಾಡಿದ್ರು. ಗುರುಗಳು ಉಪದೇಶ ಮಾಡ್ಲಿಕ್ಕೆ ಮಿಂಚೆ ದೇ ವಿಲ್ ಎವಾಲ್ವೇಟ್ ಅವರ್ ಕ್ವಾಲಿಫಿಕೇಶನ್. ಉண்மையாவே ನಾವು ವೇದವ್ಯಾಸ ಮುಖ್ಯ ಪ್ರಾಣ ಸ್ಕೂಲ್ ಯಾರನ್ನ ಎವಾಲ್ವೇಟೇ ಮಾಡಲ್ಲ. ಯಾಕಂದ್ರೆ ಎಲ್ಲಾರಿಗೂ ಡಿಫಾಲ್ಟ್ ಭಕ್ತಿ ಇದ್ರೆ ಇಲ್ಲಿ ಸೇರ್ಲಕ್ಕೆ ಬಿಡಿತಾರೆ. ಸೊ ನೀವು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಿರಲಿಲ್ಲ, ಸಿನ್ಸಿಯಾರಿಟಿ ಇದಲ್ಲ. ಸೊ ಅದರಿಂದ ನೀವು ಆರ್ ಆಲ್ ಎಲಿಜಿಬಲ್ ಫಾರ್ ದ ಉಪದೇಶ ಅಂದ ಕ್ಲಾಸ್ ನಡೀತಾ ಅದ, ನೀವು ಕೇಳ್ತಾ ಇದ್ರಿ. ಸೊ ನಾರದರು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿ ಏನ್ ಮಾಡಿದ್ರು? ಹೊಡತೆ ಉಪದೇಶವನ್ನು ಮಾಡಿದ್ರು. ಏನು ಉಪದೇಶ? ದ್ವಾದಶಾಕ್ಷರ ಮಂತ್ರ. ದ್ವಾದಶ ಅಂದ್ರೆ ಏನು? 12. ದ್ವಾದಶ ಅಂದ್ರೆ 12. ಅಕ್ಷರ ಅಂದ್ರೆ ಏನು? ಲೆಟರ್ಸ್. 12 ಲೆಟರ್ಸ್ ಇರುವಂತಹ ಒಂದು ಮಂತ್ರ. ಏನ್ ಮಂತ್ರ ಅದು? ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸ್ತ್ರೀಗಳು ಒಪ್ಪಣೆಯ ಆಗದೆ ಇರುವವರು ಓಂ ಹೇಳಬಾರದು. ಸರಿಯಾ? ನಮ್ಮ ಕ್ಲಾಸ್ ಇರುವವರು ಇನ್ಮೇ ಯಾರು ನಿಮ್ಮ ಜೊತೆ ಲೇಡೀಸ್ ಹೇಳಿದರೆ ನೀವು ಹೇಳಬೇಡಿ. ಶ್ರೀಂ ಏನ್ ಹೇಳ್ಬೇಕು? ಶ್ರೀಂ. ಓಂ ಹೇಳಿದ್ರೆ ಅವ್ರಿಗೆಲ್ಲ ತುಂಬಾ ಪುಣ್ಯ ಸಿಕ್ಕತ್ತ. ನಾವು ಶ್ರೀಂ ಹೇಳಿದ್ರೆ ಸಿಕ್ಕಾದ ಈಕ್ವಲೆ. ಓಂ ಹೇಳಿದರೆ ಏನ್ ಪುಣ್ಯ ಆಗತ್ತೆಯೋ, ಶ್ರೀಂ ಹೇಳಿದರೆ ನಿಮಗೆ ಅದೇ ಪುಣ್ಯ ಆಗತ್ತೆ. ಆದರೆ ಓಂ ಹೇಳಿದ್ರೆ ಪಾಪಗಳು ಬರ್ತಾ ಇದೆ. ಸರಿಯಾ? ಯಾಕೆ ನಾವು ಹೇಳು. ನಾವ್ ಯಾಕೆ ಹೇಳ್ಕೊಡುದು? ಪ್ರಣವ ಮಂತ್ರ ಅದು ಉಪನಯನ ಆದ ಪುರುಷರು ಮಾತ್ರ ಹೇಳಬೇಕು. ಸರಿಯಾ? ಯಾಕಂದ್ರೆ ಗರ್ಲ್ಸ್ ಅಪ್ಲಿಕಬಲ್ ಇಲ್ಲ ಅದ್ರ. ಸೊ ವೇದಗಳನ್ನ ಸ್ತ್ರೀಗಳು ಉಪನಯನ ಆಗದೆ ಇರುವವರು ಹೇಳಬಾರದು ಅಂತ ದೇವರ ನಿಯಮ, ಶಾಸ್ತ್ರ. ಸರಿಯಾ? ಶಾಸ್ತ್ರದಲ್ಲಿ ಸರಿ ನಿಯಮಗಳಿದೆ. ಅದು ಯಾತಕ್ಕೆ ಅಂತ ಕ್ವಶನ್ ಕೇಳಿದ್ರೆ ಎಲ್ಲದಕ್ಕೆ ಆನ್ಸರ್ ಸಿಕ್ಕೋದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಲೇಡೀಸ್ ಓಡ ಆ ಫಿಸಿಕಲ್ ಬಾಡಿಗೆ ಒಳಗಿರೋ ರಿಯಾಕ್ಷನ್ ನೆಗೆಟಿವ್ ಆಗತ್ತೆ, ವೇದಗಳು ಹೇಳಿದ್ದಾರೆ ಹಂಗಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ವಿ ಕಾಂಟ್ ಗೆಟ್ ಆನ್ಸರ್ಸ್ ಫಾರ್ ಆಲ್ ದ ವೇದಶಾಸ್ತ್ರದಲ್ಲಿರುವಂತಹ ನಿಯಮಗಳಿಗೆ. ವಿ ಡೋಂಟ್ ಗೆಟ್ ಆನ್ಸರ್ಸ್, ಬಟ್ ದೇರ್ ಆರ್ ಡೆಫಿನೆಟ್ಲಿ ಏನಿದೆ ಮೀನಿಂಗ್ಫುಲ್. ದೇರ್ ಆರ್ ಡಿಫರೆಂಟ್ಲಿ ಮೀನಿಂಗ್ಫುಲ್. ಓಕೆ, ಸೊ ಈಗೇನು? ಓಂ ನಮೋ ಭಗವತೆ ವಾಸುದೇವಾಯ. ಪ್ರಣವ ಮಂತ್ರ. ಪ್ರಣವ ಎಂಬುದು ಓಂನು ಪ್ರಣವ, ಶ್ರೀಂನು ಪ್ರಣವ. ಸರಿಯಾ? ಸೊ ಅದನ್ನ ಹೇಳಕ್ಕೆ ಪ್ರಾರಂಭ ಮಾಡಿದ. ಅದನ್ನ ಹೇಳಿ ಉಪದೇಶ ಮಾಡಿದ್ರು. ಎಲ್ಲಿ ಹೋಗಿ ಮಾಡಬೇಕು ಹೇಳಿದ್ರು? ಮಧುವನ ಅಂತ ಒಂದು ವನ ಇದಪ್ಪ, ಅಲ್ಲಿ ಹೋಗಿ ನೀ ತಪಸ್ಸು ಮಾಡು ಅಂತ ಹೇಳಿ ಕಳಿಸಿಕೊಟ್ರು. ಆಗ ಮಧುವನದಲ್ಲಿ ಬಂದು ತಪಸ್ಸು ಮಾಡ್ಲಕ್ಕ ಹೊರಟ ಧ್ರುವ. ಹೆಂಗ ಮಾಡಿದ ತಪಸ್ಸು? 6 ತಿಂಗಳು ತಪಸ್ಸು ಮಾಡಿದ. ಎಷ್ಟು ತಿಂಗಳು? 6 ತಿಂಗಳು. ತ್ರಿರಾತ್ರಾಂತೆ ಕಪಿತ್ತ ಬದರಾಶನ. ಏನ್ ಮಾಡಿದ? ಫಸ್ಟ್ ಮಂತ್ 3 ದಿನಕ್ಕ 1 ಬಾರಿ. ಎಷ್ಟು? ಒನ್ಸ್ ಇನ್ 3 days ಹಣ್ಣುಗಳನ್ನ ತಕೊಂಡಂತೆ. ಅದನ್ನ ಊಟ ಇಲ್ಲ, ಏನು ಹಣ್ಣುಗಳು. ಎಳಂದೈ ಪಳ ಅಂತಿದೆ. ಯಾವ ರೀತಿ ಅದು ಎಳಂದ ಬೇಡ ಅಂತ ಒಂದು ಸ್ನಾಕ್ಸ್ ಅದ, ತಿಳಿಯಾದ ನಿಮಗೆಲ್ಲ? ಎಳಂದ ಪಳಂ ಯಾರು ತಿಂತಿದ್ರಿ? ಬ್ರೌನ್ ಕಲರ್ ಇರೋದು ಅದುವಾ? ಬ್ರೌನ್ ಕಲರ್ ಕುಟಿ ಕುಟಿ ಯಾರ ಅದೇ
ಕರೆಕ್ಟ್. ಅಂತ ಅಂತ ಹಣ್ಣುಗಳನ್ನ ಒನ್ಸ್ ಇನ್ 3 days ಒಂದು ಬಾರಿ ತಿಂದಂತೆ. ಒನ್ ಟೈಮ್ ಹಣ್ಣು. ಈಗ ನಾವು ಏಕಾದಶಿ ಹಣ್ಣು ಮಾತ್ರ ತಿಂದು ಒಂದಿನ ಉಪವಾಸ ಮಾಡುಂದ್ರೆ ನಮಗೆ ಕಣ್ಣು ಮೈಕ ಬರಾಮರಿ ಆಗಿಡುತ್ತೆ. ಒಂದಿನ 10 ವೇಳೆ ಹಣ್ಣು ಕೂಡ ತಿಂದುಕೋತ ಹೇಳ್ತೇವೆ, ಅದನ್ನ ಸಾಧ್ಯ ಇಲ್ಲ. ಇವೇನ್ ಮಾಡ್ತಾನೆ, 3 ದಿನಕ್ಕೆ ಒಂದು ಬಾರಿ ಹಣ್ಣು ಮಾತ್ರ ತಗೊಂಡು ತಪಸ್ಸು ಮಾಡ್ತಾ ಇದ್ದಂತೆ. ಎಷ್ಟು ಹಣ್ಣು? ಎಷ್ಟು ತಗೊಂಡು ಅದು ಕೊಂಚವೇ. ಸರಿಯಾ? அடுத்து ಏನ್ ಮಾಡಿದ, ಇದು 1 month ಹಿಂಗ ಮಾಡ್ತಾ ಇದ್ದ. ಸೊ 1 month ಒನ್ಸ್ ಇನ್ 3 days. ಹಾಗಂದ್ರೆ ಎಷ್ಟು ಸಾರಿ ತಕೊಂಡ್ರುವ ಮ್ಯಾಕ್ಸ್ 10 times. ನಮ್ಮ வந்துட்டாರಪ್ಪ. ಸರಿ, ಸೂಪರ್. ಸೊ 10 times ಇನ್ ಅ ಮಂತ್ ಹಣ್ಣು ಮಾತ್ರ ತಗೊಂಡಿದ್ದಾನೆ. ನೆಕ್ಸ್ಟ್ ಮಂತ್ ಬಂತು, ಸೆಕೆಂಡ್ ಮಂತ್. ಏನಾಯ್ತು, 6 ದಿನಕ್ಕೆ ಒಂದು ಬಾರಿ. 3 days ಬಾದ ಏನಾಯಿಡ್ತು, 6 days ಆಯಿಡ್ತು. 6 daysಗೆ ಒಂದು ಸಾರಿ ಹಣ್ಣುಗಳನ್ನ ಬಿಟ್ಟುಬಿಟ್ಟ. ಏನ್ ತಿಂದ, ಒಣಗಿದ ಹುಲ್ಲನ್ನ ತಿಂದಂತ. ಗ್ರಾಸ್, ಒಣಗಿದ ಹುಲ್ಲುಗಳನ್ನ ತಿಂದ. ಅಂದ್ರೆ ಅದು ತಿಂದ್ರೆ ವಿಷ ಅದಲ್ಲ, ಒಣಗಿದ ಹುಲ್ಲುಗಳನ್ನ ಅರಗಂಬುಳ್ಳ ತಗೊಂಬಂದು ಸ್ವೀಕಾರ ಮಾಡುವುದು. ಸರಿಯಾ? ಒಣಗಿದ ಎಲೆ ಎಲ್ಲ ತಗೊಂಬಂದು ಅದನ್ನ ಮಾತ್ರ ತಕೊಂಡ. ಇದು 2ನೇ ತಿಂಗಳು. 3ನೇ ತಿಂಗಳು ತಪಸ್ಸು ಮಾಡಿದಂತೆ. ಒನ್ಸ್ ಇನ್ 9 days. ಏನು, ಒನ್ಸ್ ಇನ್ 9 days ನೀರು ಮುಟ್ಟು. ನೀರು ಮಾತ್ರ ಕೊಡದಂತೆ ಕೊಂಚ. ಒನ್ಸ್ ಇನ್ 9 days ನೀರು ಮಾತ್ರ. அடுத்து 4th ಮಂತ್ ಬಂತು. ಒನ್ಸ್ ಇನ್ 12 days. ಒನ್ಸ್ ಇನ್ 12 days ಏನ್ ಮಾಡಿದ, ಗಾಳಿನ ಕೊಡದಂತೆ. ಗಾಳಿ ಕುಡಿದು ಉಸಿರಾಡ ಇರೋದು ಯಾರು ತಿಳಿಯದ? ಎಲರುಣಿ ಅಂತ ಒಂದಿದೆ. ನಮ್ಮ ಶ್ವೇತಾನ ನಮ್ಮ ಅಂಜನಾ ದ ಎಕ್ಸ್ಪರ್ಟ್ ಆಫ್ ಗ್ರೇಟ್ ಹರಿಕಥಾಮೃತ ಸಾರ ಇದ್ದಾರೆ ಇಲ್ಲಿ. ಬಾಯ್ಪಾಠ ನಮ್ಮ ಟೀಮ್ ಲೀರ ಅವರು. ಏನ್ಮಾ ಎಲರುಣಿ ಅಂದ್ರೆ ಏನ್ಮಾ? ಅಂಜನಾ, ಶ್ವೇತಾ, ಎಲರುಣಿ ಹಾವು. ಎದಕ್ಕಂದ್ರೆ ಇಲ ಅಂದ್ರೆ ವಾಯು, ಉಣಿ ಅಂದ್ರೆ ತಿನ್ನುಬವ. ವಾಯು ಗಾಳಿನ ತಿನ್ನುಬವ, ಗಾಳಿನ ಕುಡಿಬವ. ತಿಂದು ಹಾವು ಏನ್ ಮಾಡೋದು ಅಂದ್ರೆ ಆಹಾರ ತಿಕ್ಕೋದು, ಆಹಾರ ತಕ್ಕ ನೋಡೋದಂತೆ. ಆಮೇಲೆ ಏನ್ ಮಾಡೋದು, ಬರೀ ಗಾಳಿನ ಕುಡಿತಾರ ಅಂತ ಬಾಯಿನ ತೆರೆದು. ದೇವ್ರು ಹೆಂಗೆಲ್ಲ ಸೃಷ್ಟಿ ಮಾಡಿದಾರ ನೋಡ್ರ. ಬರೀ ಗಾಳಿನ ತಕೊಂಡು ಜೀವನ ನಡೆಸುವಂತ ಸಾಮರ್ಥ್ಯನ ಕೊಟ್ಟಿದ್ದಾರೆ. ಎಲರುಣಿ ಏಕಾದಶಿ ಆಕ್ಚುಲ್ ಎಲರುಣಿಯ ಇರಬೇಕು. ಒಬ್ರೊಬ್ರು ಸಾಧ್ಯ ಇದೆಯಾ? ನಿರ್ಜಲ ಉಪವಾಸ ಅಂದ್ರೆ ಏನು, ಗಾಳಿನ ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಎಷ್ಟು ಬೇಕಾದ್ರೆ ಗಾಳಿ ಕುಡಿದ್ರು, ಆಕ್ಸಿಜನ್ ಎಷ್ಟು ಬೇಕಾದ್ರೆ ಶ್ವಾಸ ಮಾಡಿಲ್ರಿ, ಆದ್ರೆ ರೆಸ್ಟ್ರಿಕ್ಷನ್ ಇಲ್ಲ. ಏಕಾದಶಿ ನೋ, ಅನ್ಲಿಮಿಟೆಡ್ ಶ್ವಾಸ. ಆಮೇಲೆ ಏನ್ ಮಾಡಿದ್ರು, 5ನೇ ತಿಂಗಳು ಬಂತು. 5ನೇ ತಿಂಗಳು ಏನ್ ಮಾಡಿದ, ಶ್ವಾಸನ ಬಿಟ್ಟು ಬಿಟ್ಟಂತೆ. ಶ್ವಾಸನ ಬಿಟ್ಟು ಬಿಟ್ಟ ಅಂದ್ರೆ ಏನು, ಗಾಳಿ ಕುಡಿಯೋದನ್ನ ಬಿಟ್ಟು ಬಿಟ್ಟ. ಒಂದ್ಸಾರಿ ಮೂಚನ ಸೆಳೆದು ಎಡದ, ಹಾಗೆ ನಿಂತು ಬಿಟ್ಟತ್ತೆ. ಕುಂಭಕ ಪ್ರಾಣಾಯಾಮ. ಅದ ಹೆಸರೇನು, ಕುಂಭಕ. அதாவது ಪ್ರಾಣಾಯಾಮಲ್ಲಿ ಗಾಳಿನ ಸೆಳೆದು ಹಾಗೆ ಎಡಕಂಡ್ರೆ ಕುಂಭಕ ಪ್ರಾಣಾಯಾಮ. 6ನೇ ತಿಂಗಳು ಬಂದಿರುತ್ತು. ಸೊ ಏನಾಯ್ತು, ಇವ ಮಾಡಿದ ತಪಸ್ಸು, ಆ ತಪಸ್ಸಿದ ಉಷ್ಣ ಮೇಲ್ಲೋಕಕ್ಕೆ ಮುಟ್ಟಿತ್ತಂತೆ. ಎಲ್ಲಿ, ಮೇಲೆ ಇಂದ್ರ ಲೋಕದಲ್ಲಿ ಇರುವವರಿಗೆ ಬಿಸಿ ಆಯ್ತಂತೆ. ಏನ್ ಇಷ್ಟು ಹೀಟ್ ಆದ ಅಂತ ಹೇಳಿರುತ್ತೆ. ಎಷ್ಟು ಕಲಗ ಅಡಿಯ ಮನೆದ ಅಂತ ಇಟ್ಟಲ್ರಿ, ಒಳ ಮುಡಿಸಿದ್ದಾರೆ. ಮೇಲ್ ಫ್ಲೋರ್ ಎಲ್ಲ ಬಿಸಿಯ, ಏನು ಇಷ್ಟು ಹೀಟ್ ಆದ ಅಂತ ಹೇಳಲ್ಲ. ಅಷ್ಟು ಇವ ಮಾಡಿದ ತಪಸ್ಸಿದ ಆ ಉಷ್ಣ ಇಂದ್ರಲೋಕಕ್ಕೂ ಮುಟ್ಟಿಸುತ್ತಂತೆ. ಇಂದ್ರ ಏನ್ ಮಾಡಿದ, ತನ್ನ ಜೊತೆ ಇರುವಂತಹ ವರುಣ ದೇವರು, ವಾಯುದೇವರು ಎಲ್ಲರನ್ನ ಕಳಿಸಿಕೊಟ್ಟಂತ. ಏನಾಗ ಬಂದ್ರು, ಮಳೆಯಾಗಿ ಗಾಳಿಯಾಗಿ ಎಲ್ಲ ಬಂದು ಇವನ್ ತಪಸ್ಸನ ಪರೀಕ್ಷೆ ಪಡಿದ್ರು. ಕೆಡಿಸಬೇಕಂತಿಲ್ಲ, ಪರೀಕ್ಷೆ ಮಾಡಿದ್ರು. ಎಷ್ಟು ದೃಢವಾಗಿ ಮಾಡ್ತಾರೆ. ಕೂಸುತ್ತಾನೆ, ಕೂಸಿಗೆ ಹೆಂಗ ಪರೀಕ್ಷೆ ಮಾಡೋದು, ಮೃಗಗಳನ್ನ ಕಳಿಸೋದು. ಹೆಂಗ, ಲಯನ್ ಟೈಗರ್ಲ ಬರ್ತತ್ತು, ಸಿಂಹ, ಹುಲಿ, ಆಗಣ ತಪಸ್ಸು ಮಾಡ್ತಾ ಇದ್ದ. ಮಳೆ ಗಾಳಿ ಬರ್ತಾ ತಪಸ್ಸು ಮಾಡ್ತಾ ಇದ್ದ. ಏನ್ಮಾ ಹೇಳು. ಪರೀಕ್ಷೆ ಅಂದ್ರೆ
ಪರೀಕ್ಷೆ ಅಂದ್ರೆ ಏನಂತ ಕೇಳ್ತೀಯ? ಹ್ಮ್ ಪರೀಕ್ಷೆ ಅಂದ್ರೆ ಏನಂತ ಕೇಳ್ತೀಯ? ಅವ ಎಷ್ಟು ದೃಢವಾಗಿ ತಪಸ್ಸು ಮಾಡ್ತಾನೆ ಅಂತ ಟೆಸ್ಟ್. ಇಂದ್ರದೇವರು ಪರೀಕ್ಷೆ ಅಂತ ಹೇಳಿದ್ರಿಲ್ಲ. ಇಂದ್ರದೇವರು ಪರೀಕ್ಷೆ ಮಾಡಿದ್ರು. ಹೆಂಗೆ? ವರ್ಣದೇವರ ಮೂಲಕ, ವಾಯುದೇವರ ಮೂಲಕ, ಮೃಗಗಳನ್ನ ಕಳಿಸಿಕೊಡೋದ್ರ ಮೂಲಕ ಅವ ತಪಸ್ಸು ಎಷ್ಟು ದೃಢವಾಗಿ ಮಾಡ್ತಾನಂತ ಅವ್ರೆಲ್ಲ ಗ್ಯಾರಂಟಿ, ಅವ್ರೆಲ್ಲ ಹಾ ಸರ್ಟಿಫಿಕೇಶನ್ ಕೊಡ್ಬೇಕು. ಓ, ಇಂದ್ರದೇವರು ಸರ್ಟಿಫೈಡ್ ತಪಸ್ವಿ ಹಂಗಂತ ಕೊಟ್ಟಿದ್ರೆ ದೇವ್ರು ಬರಾರ അടുത്ത്. ಹ್ಮ್ ದೇವ್ರು ಸುಮ್ಮ ಬರ್ಲಾರು. ಒಬ್ಬರೊಬ್ರು ಇಂದ್ರದೇವರು ಸರ್ಟಿಫೈಡ್ ಆಗಬೇಕು, ಆಮೇಲೆ ರುದ್ರದೇವರು ಸರ್ಟಿಫೈಡ್ ಆಗಬೇಕು, ಆಮೇಲೆ ಬ್ರಹ್ಮವಾಯುದೇವರು ಸರ್ಟಿಫೈಡ್ ಆದ್ರೆ ದೇವ್ರು ಬರ್ತಾರೆ. ಇಲ್ವಾ? ಆ ರೀತಿ ಇದೆ. ಹೆಂಗ ನೀವೆಲ್ಲ ಸೆಲೆಕ್ಟ್ ಆಗ್ತಾರಲ್ಲ ಸ್ಕೂಲ್ ಲೆವೆಲ್, ಆಮೇಲೆ ಬಂದು ಸಿಟಿ ಲೆವೆಲ್, ಆಮೇಲೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಓದ್ತಾರಲ್ಲ, ಆ ರೀತಿ ಸ್ಟೇಜ್ ಬೈ ಸ್ಟೇಜ್ ದಾಂಟಿ 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 ಪರೀಕ್ಷೆ ಹೋಗಿ ಅವ ತಪಸ್ಸು ಮಾಡ್ತಾ ಇದ್ದ. ಆಗ ದೇವರು 6 ತಿಂಗಳು ತಪಸ್ಸು ಮಾಡಿದ್ದ, ನೇರಾಗಿ ದರ್ಶನ ಕೊಟ್ರು. ಅವ ತಪಸ್ಸು ಮಾಡಿದ್ಯಾರು? ವಾಸುದೇವ ರೂಪಿ ಪರಮಾತ್ಮ. ದೇವರ ಒಂದು ರೂಪ ಅದು. ದೇವರ ಒவ்வೊಂದು ರೂಪಗಳಿದಲ್ಲ, ಅಲ್ಲಿ ವಾಸುದೇವ ರೂಪನ ಚಿಂತನೆ ಮಾಡ್ತಾ ಇದ್ದ. ಯಾತಕ್ಕೆ? ಅವನ ಒಳಗಿರುವಂತಹ ಬಿಂಬರೂಪಿ ಪರಮಾತ್ಮ ಅದು ವಾಸುದೇವ ರೂಪ. ನಾ ಹೇಳಿದಲ್ಲ ಒಂದ್ಸಾರಿ, ನಮ್ಮ ಒಳಗ ದೇವರು ಒಬ್ಬರೊಬ್ಬರು ಒಳಗೆ ಒಂದೊಂದು ರೂಪದಲ್ಲಿ ಇದ್ದಾರೆ. ಅದೇನ್ ರೂಪದಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆ ರೂಪನ ಯಾರು ತೋರಿಸಿಕೊಡಾರ ನಮಗೆ? ನಿಯತ ಗುರು. ನಮಗೆಂತ ಒಂದು ಗುರು ಅಲಾಟ್ ಮಾಡ್ಯಾರ ಅವ್ರ ದೇವರು. ಅದು ಏದೋ ಒಂದು ಜನ್ಮದಲ್ಲಿ ಆ ನಿಯತ ಗುರು ಬಂದು ನಿನ್ನೊಳಗಿರುವಂತ ದೇವರು ಈ ರೂಪ ಅಂತ ನಮಗೆ ತೋರಿಸಿಕೊಡಾರಂತೆ. ಅದಕ್ಕೆ ಆಮೇಲೆ ಆ ರೂಪನ ನಾವು ಚಿಂತನೆ ಮಾಡಿ ಧ್ಯಾನ ಮಾಡಿದರೆ ಆ ರೂಪ ದೇವರು ಒಂದಿನ ನಮಗೆ ಫ್ಲಾಶ್ ಆಗೋದು ದರಿದ್ರ. ಮತ್ತೆ ದುರ್ವಾಣಿಯ ಬಂದು ನಾರದರ ತಾನಿ ಎತ್ತ ಗುರುವ. ಸರಿಯಾ? ಆಗ ಉಪದೇಶ ಮಾಡಿದ್ದು ಧ್ರುವಣಿ. ಇನ್ನು ಎಷ್ಟು ಯಾರ್ಯಾರಿಗೆ ಮಾಡಿದ್ರು ಇದೇ మరి ಉಪದೇಶ? ನಾರದರು, ಪ್ರಹ್ಲಾದರಾಜರು ಮಾಡಿರ್ಲ. ಹೊಟ್ಟೆಯಲ್ಲಿ ರಾವೆಳೆಯೇ ಮಾಡಿ ಉಪದೇಶ ಯಾರಿಗೆ ಮಾಡಿದ್ರು? ಪ್ರಹ್ಲಾದರಾಜರಿಗೆ. ಹರಿ ನಾರಾಯಣ. ಸೊ ಇಲ್ಲಿ ಏನಾಯ್ತು? ದೇವರು ಬಂದು ಅದೇ ರೂಪದಲ್ಲಿ ಮತ್ತು ದರಿಸರಕ್ಕ ಬಂದು ನಿಂತಿದ್ದಾರೆ. ಅದರ ಒಳಗಿರುವಂತ ದೇವರನ್ನ ನೋಡ್ತಾ ಇದ್ದಾನೆ ಧ್ರುವ. ಕಣ್ಣು ತೆರಿವೇ ಇಲ್ಲ. ದೇವರು ಬಂದವಳನ್ನು ದೇವರು ಏನ್ ಮಾಡಿದ್ರು? ಒಳಗಿರುವಂತ ದೇವರನ್ನ ಕತ್ತಲ ಮಾಡಿದ್ರು. ಆಗ ಎದುರಿಸಿ ಅದೇ ದೇವರನ್ನ ಕಾಣಿಸಿತ್ತು ದೇವರು ಧ್ರುವನಿಗೆ. ಆಗ ಧ್ರುವ ವರ ಕೇಳಿದ, ನಿಂಗೆ ಏನ್ಪ ಬರಬೇಕು? ಮಾತಾಡಕ್ಕೆ ಬರಲಿಲ್ಲ, ಸ್ತೋತ್ರ ಮಾಡ್ಲಕ್ಕ ಹೊರಟ. ಆ ಸ್ತೋತ್ರ ಮಾಡ್ಬೇಕು ಅಂತ ಹೊರಟ್ರೆ ಏನಾಗಿತ್ತು? ಧ್ರುವನಿಗೆ ಮಾತು ಬರ್ಲಿಲ್ಲ ಅಂತ. ದೇವರು ನೋಡಿದ ಸಂತೋಷ. ಏನ್ ದೇವರನ್ನ ನಾವು ತಪಸ್ಸು ಮಾಡ್ತಾ ಇದ್ದೇವೆ ಧ್ಯಾನ, ಅದೇ ದೇವರು ಎದುರುಗಡೆ ಇದ್ದಾರೆ. ತುಂಬಾ ಸಂತೋಷ ಆಯ್ತು. ಮಾತು ಬರ್ಲಿಲ್ಲ. ಆಗ ದೇವರು ಏನ್ ಮಾಡಿದರು? ತನ್ನ ಶಂಕನ ತೆಗೆದು ಧ್ರುವನ ಕನ್ನದಲ್ಲಿ ಇಟ್ರು. ಯಾತಕ್ಕೆ? ಮಾತು ಬರಬೇಕಾದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು. ಆಗ ಶಂಖಕ್ಕೆ ಅಭಿಮಾನಿ ದೇವತೆ ಯಾರು? ಅವು ಪೂಜಾ ದೇವರ ಪೂಜೆ ಬಗ್ಗೆ ಒಂದು ಕ್ಲಾಸ್ ತೆಗೆದೆವು. ಎಷ್ಟು ತುಂಬಾ ಬಂದ್ರು ಆಗ ಆಬ್ಸೆಂಟ್ ಆಯ್ತು. ದೇವರ ಪೂಜೆಯಲ್ಲಿ ಏನೆಲ್ಲ ಇದೆ, ಅದ್ರಲ್ಲಿ ಏನೇನು ಅಭಿಮಾನಿ ದೇವತೆಗಳಿದ್ದಾರೆ, ಫಸ್ಟ್ ಅಮಳ ಕಂಟಿನ್ಯೂ ಮಾಡಲ್ಲ. ರೈಟ್? ಶಂಖಕ್ಕೆ ಅಭಿಮಾನಿ ದೇವತಾ ಲಕ್ಷ್ಮೀ. ಆ ಲಕ್ಷ್ಮಿಯ ಸ್ಪರ್ಶ ಆದ ಮಾತ್ರದಿಂದ ಧ್ರುವ ಸ್ತೋತ್ರವನ್ನು ಮಾಡಿದ. ಯೋ ಅಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ. ಅಂತ ಪ್ರವಿಶ್ಯ, ನನ್ನ ಒಳಗೆ ಅಂತ ಪ್ರವಿಶ್ಯ ಪ್ರವೇಶ ಮಾಡಿ, ಮಮ ವಾಚ, ನನ್ನ ಮಾತನ್ನ ನುಡಿಸಿದವ ಅಂತ ಧ್ರುವ ಹೇಳಿದ ಪ್ರಾರ್ಥನೆ. ಅಲ್ಲಿ ಮಾತ್ರ ಅಲ್ಲ, ನಮ್ಮ ಒಳಗೆ ಎಲ್ಲರೊಳಗನೆ ಇದ್ದು ಮಾತನ್ನ ನುಡಿಸುವವ ಭಗವಂತನೇ ಅಂತ ಹೇಳ್ತಾರೆ. ಯಾರು? ಅದರಿಂದ ನಮಗೆ ಮಾತು ಬರ್ಲದು. ಕ್ಲಾಸ್ ರೂಮ್ಲಿ ಎದ್ದು ಆನ್ಸರ್ ಮಾಡುದು ಎಲ್ಲಾರು. ಆನ್ಸರ್ ತಿಳಿಯೋದು ನಮಗೆ. ಆನ್ಸರ್ ಹೇಳಕ್ಕಂತ ಆಸನೆ ಇರೋದು. ಏನೋ ಒಂದು ಸಂಕೋಚ, ನಾಚಿಕೆ, ಇಲ್ಲ ಒಂದು ಅಂಜಿಕೆ, ಇಲ್ಲ ಬಾಯಿ ಬೇರೆ ತಡರಾದು. ಯಾತಕ್ಕೆ? ದೇವ್ರು ನುಡಿಸಲ್ಲ. ದೇವ್ರು ನುಡಿಸಿದ್ರೆ ಈ ಸ್ಪಾಂಟೇನಿಯಸ್. ಹೆಂಗೆ? ಹೈಗ್ರೀವ ಹೇಗ್ರೀವ ಹೇಗ್ರೀವ್ ಎದಿಯೋ ಬದೈತ್ ಸಸ್ಯ ನಿಸ್ಸರತೆಯ ವಾಣಿ ಜನ್ಗಕನ್ಯಾ ಪ್ರವಾಹವತ್. ಜನ್ಗಕನ್ಯಾ ಪ್ರವಾಹ ಇದನ್ನೇ ಸ್ಪೀಚ್ ಚೆನ್ನಾಗಿ ಬರೋದು. 3 ಬಾರಿ ಹೈಗ್ರೀವ 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 ಅಂತ ಹೇಳಿದರೆ ಗಂಗಾ ಪ್ರವಾಹವಂತೆ ಮಾತು ಬರ್ತಾ ಇದೆ. ಆಗ ಧ್ರುವಣಿ ಬಂತು ಮಾತು. ಆಗ ದೇವರ ಮೇಲೆ ಸ್ತೋತ್ರವನ್ನು ಮಾಡಿದ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ದೇವರನ್ನ ಸ್ತೋತ್ರವನ್ನು ಮಾಡಿದ. ಆಗ ದೇವರು ಕೇಳಿದ್ರು, ನಿಂಗೇನ್ಪ ಬರಬೇಕು ಅಂತ, ನಿಂಗೇನ್ ಬೇಕು ಕೊಡ್ತಾನಂತ. ಧ್ರುವ ಏನ್ ಕೇಳಿದ?
ಏನ್ ಕೇಳಿರ್ಬೋದು, ಅವ ಎದಕ್ ಬಂದ ತಪ್ಪು ಮಾಲೆ ಆ ಆ ಉತ್ಥಾನ ಪಾದ ಬೇಕಾ ಆ? ಅವನ ಅಪ್ಪ ಮಡಿ ಮೇಲೆ ಕೂತ್ಬೇಕು. ಅದನ್ನ ಕೇಳಿದ ದೇವರು, ಎಲ್ಲನೂ ಕೊಡುವಂತಹ ದೇವರು ಬಂದು ನಿಂತಿದ್ದಾರೆ. ಏನ್ ಕೇಳಿದ ಧ್ರುವ? ನನ್ನ ಅಪ್ಪನ್ ಮಡಿಲು ಅಂತ ಕೇಳಿದ. ದೇವ್ರು ಕೊಡಾರ ಕೊಲ್ಲಾರ? ವೈದಿಕ ಪದವಿಯವನಿಗೆ ವಿಜಯದಾಸರು ಹೇಳ್ತಾರೆ, ಈ ಸುಖಗೆಲ್ಲ ಕೊಳ್ಳಕ್ಕೆ ಏನ್ಪಾ ಕಷ್ಟ ಅಂತ. ವೈದಿಕ ಪದವಿ ಅಂದ್ರೆ ಏನು? ವೈಕುಂಠ. ವೈಕುಂಠ ತನ್ನ ಲೋಕದಲ್ಲಿ ತನ್ನ ಮನೆಯಲ್ಲಿ ಸ್ಥಾನ ಕೊಡ್ತಾರಂತ. ವೈಕುಂಠದ ಹೆಂಗಿರತ್ಲಿ ಅದ? ಈ ಭೂಮಂಡಲದಲ್ಲ, ಇಂಟೈರ್ ವರ್ಲ್ಡ್ ಇದಲ್ಲ, ಯೂನಿವರ್ಸ್, ಸಾರಿ ವರ್ಲ್ಡ್ ಅಲ್ಲ, ಯೂನಿವರ್ಸ್. ಈ ಯೂನಿವರ್ಸ್ ಪೂರ ಹೆಂಗದಂದ್ರೆ ಡೈಮಂಡ್ ಗೋಲ್ಡ್ ಈಗದಂತ ಫುಲ್ಲ. ಅದಕ್ಕೆ ಕಿಂಗ್ ಯಾರು ಅಂದ್ರೆ ನೀನು ಹಂಗಂತ ಹೇಳಿದ್ರೆ ಹೆಂಗಿರೋದು ನಮಗೆ? ಅಂತ ಮಾರಿಂತ ವೈಕುಂಠದಲ್ಲಿ ನೀವು ಸಾಲ ಅಂದ್ರೆ ಅಷ್ಟೊಂದು ಭೋಗಗಳಿರೋದಂತೆ. ಹಸುವಿಲ್ಲ, ಅಳು ಇಲ್ಲ, ದುಃಖ ಇಲ್ಲ, ವಯಸ್ಸಾಗೋದಿಲ್ಲ, ವ್ಯಾಧಿಗಳಿಲ್ಲ, ಏನ್ ಕಷ್ಟಗಳೇ ಇಲ್ಲ. ಹೇಗಾದ್ರೂ ದೇವರು ನೋಡ್ತಾ ಇರ್ಬಂದು, ಸಂತೋಷವೇ ಇರ್ಬಂದು. ಇದು ಒಂದು ಚುಮ್ಮ ಒಂದು ರುಚಿಗೋಸ್ಕರ ಹೇಳ್ತಾನೆ ವಾದಿರಾಜರು. ವೈಕುಂಠ ವರ್ಣನ ಎಲ್ಲ ತೋರಿಸಿಕೊಟ್ಟಿದ್ದಾರೆ. ಅಂತ ವೈಕುಂಠ ಕೊಡ ಅವರಿತ್ರ ಏನ್ ಕೇಳಿದವ? ಅಪ್ಪನ್ ಮಡಿಲಿ ಸಲಾ. ಅದಕ್ಕೆ ದೇವ್ರ ಏನ್ ಹೇಳಿ, ನಿಂಗೆ ಅದೇನಪ್ಪಾ, ನಿಂಗೆ 36 ವರ್ಷ, 36,000 ಇಯರ್ಸ್. ಎಷ್ಟು? 36,000 ಇಯರ್ಸ್. ಎಷ್ಟು ಇಯರ್ಸ್? 1 year 2 year 1000 ಇಯರ್ಸ್ ಇಲ್ಲ, 36,000 ಇಯರ್ಸ್ ಈ ಭೂಮಂಡಲಕ್ಕೆ ಕಿಂಗ್, ರಾಜ್ಯ, ಕಿಂಗ್ ಆರೋತಿ. ಕಿಂಗ್ ಆರೋತಿ ಅಂದ್ರೆ ಎಷ್ಟು ವರ್ಷ ಆಯುಸ್ ಕೊಟ್ಬಿಟ್ರು ಬೈ ಡಿಫಾಲ್ಟ್. 36,000 ಇಯರ್ಸ್ ಕೊಟ್ಟಾಯ್ತು, ಆಯುಸ್ ಬೇರೆ ಕೊಟ್ಟಾಯ್ತು ಅಂತ. ಅದಕ್ಕಮೇಲೆ ನಿಂಗೆ ಒಂದು ಮಂಡಲ, ಒಂದು ಸ್ಟಾರ್ ನಿಂಗೆ ಕೊಡ್ತಾನೆ, ಧ್ರುವ ಸ್ಟಾರ್, ಧ್ರುವ ಮಂಡಲ, ಸೂರ್ಯ ಮಂಡಲ ಮಾರಿ ಒಂದು ಧ್ರುವ ಮಂಡಲ ಕೊಡುತ್ತಾನೆ. ಆ ಮಂಡಲಕ್ಕೆ ಎಷ್ಟು? ಕ್ರೋರ್ಸ್ ಅಂಡ್ ಕ್ರೋರ್ಸ್ ವರ್ಷಗಳು. ಎಷ್ಟು? ಕ್ರೋರ್ಸ್ ಅಂಡ್ ಕ್ರೋರ್ಸ್ ವರ್ಷಗಳು ನೀ ಕಿಂಗ್. ಅದಕ್ಕಾಮೇಲೆ ವೈಕುಂಠದಲ್ಲಿ ನೀನ್ ಜಾಗ ಎಲ್ಲ ಕೊಟ್ಬಿಟ್ರು. ಎಷ್ಟು? ಎಲ್ಲ ಗ್ಯಾರಂಟಿಡ್. ಟಿಕೆಟ್ ಆಲ್ರೆಡಿ ಎಲ್ಲದಕ್ಕೆ ಅಪಾಯಿಂಟ್ಮೆಂಟ್ ಅಲ್ಲಿ ಆಫರ್ ಕೊಟ್ಟಾಯ್ತು ಅವ್ರಿಗೆ. ಇಷ್ಟು ತಕೊಂಡ ಮೇಲೆ ಬರ್ತಾನೆ. ಈ ದೇವ್ರದಲ್ಲಿ 36,000 ಇಲ್ಲಿ ಕಿಂಗ್ ಆಯ್ತು, ಅದಕ್ಕೆ ಮೇಲೆ ಕ್ರೋರ್ಸ್ ಅಂಡ್ ಕ್ರೋರ್ಸ್ ವರ್ಷ ಧ್ರುವ ಮಂಡಲಕ್ಕೆ ಹೋಗಿದ್ದು ಕೆಳತಿಯ ಹೆಂಗಾಯ್ತಪ್ಪ? ಕ್ರೋರ್ಸ್ ಅಂಡ್ ಕ್ರೋರ್ಸ್ ವರ್ಷ ಧ್ರುವ ಮಂಡಲದಲ್ಲಿ ಹೋಗಿದ್ದು, ಅದಕ್ಕಮ್ಮಳ ವೈಕುಂಠದಲ್ಲಿ ಹೋಗಿ ದೇವ್ರನ್ನ ನೋಡಕ್ಕೆ ದೇವ್ರ ಈಗವೇ ಕರ್ಕೊಂಡು ಹೋಯ್ತು ಕೇಳಿರ್ಬೋದು ಹಂಗಂತ ವಿಚಾರ ಪಟ್ಟಂತ ಧ್ರುವ ರಿಟರ್ನ್ ಬರಾವೆಲ್ಲ. ಸರಿ, ಅದನ್ನು ದೇವ್ರ ಸಂಕಲ್ಪ. ಇಟ್ಟಾಂಗ ಇರುವನೋ ಹರಿಯೇ ಅಂತ ಒಂದು ಶ್ರೀಪಾದರಾಜರು ಹಾಡಿದೆ. ಏನು? ಇಟ್ಟಾಂಗೆ ಇರುವನೋ ಹರಿಯೇ, ದೇವ್ರು ನಂಗೆ ಏನ್ ಕೊಟ್ಟಿದ್ದಾರೆ ಅವ್ರು ಅಕ್ಸೆಪ್ಟ್ ಮಾಡಿದ್ದಾನೆ ಹಂಗಂಬೋದು ಶ್ರೀಪಾದರಾಜರು ಒಂದು ಹಾಡು. ಅದ್ರಲ್ಲಿ ವರ್ಣನೆ ಮಾಡಿದಾರು. ಒಂದಿನ ಯಾಣ ಮೇಲೆ ಕೂಡ್ಸಿ ನಾನು ನಡೆಸಿಬಿಪ್ಪ, ಒಂದಿನ ನನ್ನ ಬುರಿ ಕಾರ್ಲಿ ಚಪ್ಪಲಿ ಇಲ್ಲಂಗ ನಡೆಸಿಬಿ ಅಂತ. ಒಂದಿನ ಸೂಪರ ಇನೋವಾಲಿ AC ಕಾರ್ಲಿ ಸೂಪರ ಜಾಲಿ ಹೋತಾರ ಬರೀ. ಒಂದಿನ ಕಾರ್ ಇಲ್ಲದು, ಬಸ್ ಇಲ್ಲದು, ಆಟೋ ಇಲ್ಲದು, ಎಣ್ಣೆ ಇಲ್ಲದು, ನಡೆದೇ ಹೋಗ್ರಿ ಒಂದ್ ಸಲಕ್ಕೆ. ದೇವ್ರು ನಡೆಸ್ತಾರಂತ ಹಂಗ. ಅದನ್ನ ಅಕ್ಸೆಪ್ಟ್ ಮಾಡಿಕ್, ಇದನ್ನ ಅಕ್ಸೆಪ್ಟ್ ಮಾಡಿಂಕು ಅಂತ ಶ್ರೀಪಾದರಾಜರು ಹೇಳ್ತಾರೆ. ಅಂತ ಮರಿ ಸೇರಿ ದೇವ್ರು ಕೊಟ್ಟಿದ್ದಾನೆ, ಹಿಂಗ ನನ್ನ ಕಿಂಗ ಇಷ್ಟು ದಿನ ಇರ್ಬೇಕು ಅಂತ ದೇವ್ರ ಸಂಕಲ್ಪ, ಅಕ್ಸೆಪ್ಟ್ ಮಾಡಿದ್ದಾನೆ ಅಂತ ಬಂದ. ರಿಟರ್ನ್ ಬರವಳ ಏನಾಯ್ತು? ದೇವರಿಗೆ ಸಾರಿದವನ ಆಗಿಟ್ರೆ ಎಲ್ಲಾರಿ ಸಾರಿದವನ ಮಾರುಡುತ್ತೆ. ಏನು? ನನ್ನ ಕಂಡ್ರೆ ಸಾರಲ್ಲ, ನನ್ನ ಕಂಡ್ರೆ ಇವರಿಗೆ ಸಾರಲ್ಲ, ಅವ್ರಿಗೆ ಸಾರಲ್ಲ ಅಂತ ಹೇಳ್ತಿಲ್ಲ. ಯಾರಿಗೆ ಸಾರಿದವನ ಮಾರಿದ್ರೆ ಎಲ್ಲಾರಿಗೆ ಸಾರಿದವನ ಇರುವಿ? ದೇವರಿಗೆ ಸಾರಿದವನ ಇಟ್ರೆ ಎಲ್ಲಾರಿಗೆ ಸಾರಿದವನ ಇಡರುತ್ತೆ. ರಿಟರ್ನ್ ಬರಾವೇಲೆ ಅವನಿಗೆ ಗ್ರ್ಯಾಂಡ್ ರಿಸೆಪ್ಷನ್ ಮಾಡಿರುತ್ತೆ. ವೆಲ್ಕಮ್ ಅಡ್ರೆಸ್ ಯಾರು? ಉತ್ಥಾನ ಪಾದ ಕೂಡ ಯಾರು ಇದ್ರು? ಸುರುಚಿನ ದುಡುತ್ತೆ. ಸರಿ, ಮತ್ತೆ ಈಗ ನಮ್ಮ ಕಂಡ್ರೆ ಯಾರಿಗೂ ಸಾರಲ್ಲ ಅಂದ್ರೆ ದೇವ್ರಿಗೆ ನಮ್ಗೆ ಸಾರಲ್ಲ ಅಂತ ಹಂಗಲ್ಲ, ಹಾಗರ್ಥ ಇಲ್ಲ. ಅದಕ್ಕೋಸ್ಕರ ಸರಿಯಾ? ಎದಕ್ಕಂದ್ರೆ ದೈತ್ಯರಿದ್ದಾರು, ದೈತ್ಯರ ನಮ್ಮನ್ನ ಕಂಡ ಸಾರಲ್ಲ ಅಂದ್ರೆ ದೇವರಿಗೆ ಸಾರಿದವರು ಹೋಗ್ಬಹುದು. ಬಂದಿದ್ಯಾ? ಎಲ್ಲಾರಿಗೆ ಅಂದ್ರೆ ಮೆಜಾರಿಟಿ ಆಫ್ ದ ಪೀಪಲ್ ಅರ್ಥ, ಸಜ್ಜನರಿಗೆ ಅಂತ ಅರ್ಥ. ಸರಿಯಾ? ಆಗ ತನ್ನೋಡ ಮಡಿ ಇಲ್ಲ, ರಾಜ್ಯದಲ್ಲೂ ಕುಡಿಸಿದ ಉತ್ಥಾನ ಪಾದ. ಅದಕ್ಕಮ್ಮಳ ಹೇಳಿದಂಗ 36,000 ಇಯರ್ಸ್ ಇದ್ದು ಧ್ರುವ ಮಂಡಲಕ್ಕೆ ಹೊರಡಬೇಕು. ವಿಮಾನ ಬಂತಂತಾಗ ಏನು?
ವಿಮಾನ ಬಂತು ಅವನ ಕರ್ಕೊಂಡು ಹೋಗಕ್ಕೆ. ಹೇಳಿದಂತೆ ನಂಗೆ ಇಷ್ಟು ಒಳ್ಳೇದ ಆಗಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು ಕಾರಣ? ವಾಸುದೇವ್. ಯಾರಮ್ಮ? ಅವರಮ್ಮ. ಪೂರ್ವಶ್ರೀ ಆನ್ಸರ್ ಹೇಳ್ಬಿಟ್ಲು. ಅಮ್ಮ, ಅವಳ ಅಮ್ಮ ಸುನೀತಿ ಅವಳು ಒಳ್ಳೆ ಒಂದು ಅಡ್ವೈಸ್ ಮಾಡಿಳು, ದೇವರನ್ನ ಆರಾಧನೆ ಮಾಡೋದು ನಿಂಗೆ ಸಿಕ್ಕಾದು ಅಂತ ಹೇಳಿದ್ರು. ನಮ್ಮ ಅಮ್ಮನಿಂದ ನಂಗೆಲ್ಲ ಸಿಕ್ಕಿತ್ತು ಅಂತ ಹೇಳಿದಂತ ಧ್ರುವ. ಅದಂತ ಏನ್ ಹೇಳಿದ, ನಮ್ಮ ಅಮ್ಮ ಬರ್ಲಾಂಗ ನಾ ಬರ್ಲಾರ ಅಂತ ಹೇಳಿದಂತ. ಎಷ್ಟು ನೋಡ್ರ, ನೀವೆಲ್ಲ ಹಿಂಗಿದ್ರೆ ಅಮ್ಮನ ಮೇಲೆ ಅಫೆಕ್ಷನ. ಹತ್ತಲಿ ಅದೋ ಒಂದು ಕಾರ್ಲಿ ಸೀಟ್ ಸಿಕ್ಕಿರ ಅಮ್ಮ ನೀ ಇದ್ದಕ್ಕೂ ನಾ ಫಸ್ಟ್ ಓದ್ತಾ ಅಂತ ಸಿನಿಮಾ ಫಸ್ಟ್ ನಾವು ಹೊರಟಿಡ್ಬೇಕು. ಧ್ರುವ ಏನ್ ಹೇಳಿದ, ಅಮ್ಮ ಬರ್ಲಾಂಗ ನಮ್ಮ ವಿಮಾನದಲ್ಲಿ ಹತ್ತನಾರ ಅಂತ. ಆಗ ಏನ್ ಹೇಳಿರು, ನಿನ್ನಂತ ಒಂದು ಆಯಿ ಆ ಮಗನಿಗೆ ಒಳ್ಳೆ ಬುದ್ಧಿ ಹೇಳಿ ಬೆಳೆಸಿದರೆ ಅವಳು ಫಸ್ಟ್ ಓದ್ತಾ ಇದ್ದಾಳ ಅಂತ ಅವಳಿಗೆ ತನಿ ಫ್ಲೈಟ್. ಏನು ಹೆಂಗೆ ಈ ಪ್ರೈಮ್ ಮಿನಿಸ್ಟರ್ಲ ಸೆಪರೇಟ್ ತನಿಯ ಒಂದು ಫ್ಲೈಟ್, ಪ್ರೈವೇಟ್ ಫ್ಲೈಟ್ ಓದ್ತಾರಲ್ಲ ಅಂತ. ಮರಿ ಅವಳ ಅಮ್ಮ ಅದಕ್ಕೆ ಮುಂಚೆ ಓದ್ತಾ ಇದ್ಳು ಮೇಲೆ, ಸದ್ಗತಿಯನ್ನು ಪಡೆದಳು. ಓಕೆವಾ? ಸೊ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿದರೆ, ಒಳ್ಳೆ ಮಕ್ಕಳ ಇದ್ದರೆ ಅಮ್ಮನು ಉದ್ಧಾರ ಆಗ್ತಾರೆ. ಹೆಂಗೆ? ಸರಿಯಾ? ಆಗ ಆ ಧ್ರುವನೇ ಮತ್ತು ಯಾರು ಅವತಾರ ಮಾಡಿದ್ರು? ಶ್ರೀಪಾದ ರಾಜರಾಗಿ. ಹೇಳಿನ್ರ? ಕ್ಲಿಯರಾ? ಧ್ರುವ ಕಥೆ ತಿಳ್ಕೊಂಡ್ರ? ಕಾಳಿಂಗನದನ್ನ ಕವರ್ ಮಾಡಕ್ಕೆ ಟೈಮ್ ಇದೆಯಾ? 10 ನಿಮಿಷ ಇದೆ. ಸರಿ, ನೋಡೋಣ. ಏದೋ ಡೌಟ್ ಇದೆಯಾ ಧ್ರುವ ಕಥೆಯಲ್ಲಿ? ಇಲ್ಲ. ಕೃಷ್ಣನ ಕಥೆ ಕಾಳಿಂಗ ನರ್ದನ. ಕಾಳಿಂಗ ನರ್ತನ. ಕಾಳಿಂಗ ನರ್ತನ ಅಂದ್ರೆ ಏನು? ಎಲ್ಲಿ ಬರುತ್ತೆ ಕಾಳಿಂಗ ನರ್ತನ? ಭಾಗವತದಲ್ಲಿ ಭಾಗವತ ಎಷ್ಟು ಸ್ಕಂದ ಹೇಳಿದೆವು? ಟೋಟಲಿ 12, 12 ಸ್ಕಂದಗಳು. ಅದಲ್ಲಿ 10ನೇ ಸ್ಕಂದ. ಎಷ್ಟನೇದು? 10th ಸ್ಕಂದದಲ್ಲಿ ಕೃಷ್ಣ ಚರಿತ್ರ ಬರುತ್ತೆ. ಅದಲ್ಲಿ ಈ ಕಾಳಿಂಗ ನರ್ದನ ಕಥೆ ಬರ್ತಾ ಇದೆ. ಸರಿಯಾ? ಸರಿ. ಸೊ ಈ ಕಾಳಿಂಗ ಅವ ಕಾಳಿಯ ಅಂತ ಹೆಸರು. ಕಾಳಿಂಗ ಇಲ್ಲ ಕಾಳಿಯ. ಕಾಳಿಂಗ ಇಲ್ಲ ಕಾಳಿಯ ಎಂಬುದು ಯಾರು? ಒಂದು ಹಾವು. ಹಾವು ಗುಂಪಿನಲ್ಲಿ ಬೇರೆ ಬೇರೆ ಹಾವುಗಳಿದೆ. ನೀರ್ಲಿದ್ದ ಏನ್ಮಾ? ಹಾವು. ಹಾವುಗಳು. ನಾವು ನಾಗರ ಚೌತಿ ಕವರ್ ಮಾಡಲ್ಲ ನಮ್ಮ ಹಬ್ಬ ಲಿಸ್ಟ್ಲಿ. ಈ ಸಾರಿ ಈ ವರ್ಷ ಕವರ್ ಮಾಡಲ್ಲ, ಹೋದ ವರ್ಷ ನಾಗರ ಚೌತಿ ಕವರ್ ಮಾಡಲ್ಲ, ಮಾಡ್ಲಕ್ಕಾಗಲ್ಲ. ಬೇರೆ ಬೇರೆ ಹಾವುಗಳಿದೆ. ಏನೇನು ಹಾವುಗಳು? ಕಾರ್ಕೋಟಕ, ವಾಸುಕಿ, ಕಾಳಿಯ, ಇದೆಲ್ಲ ಹಾವುಗಳ ಹೆಸರು. ರೈಟಾ? ಅದರಲ್ಲಿ ಕಾಳಿಯ ಎಂಬ ಒಂದು ಹಾವು. ಆ ಹಾವು ಏನ್ ಮಾಡಿದ? ಅವನಿಗೆ ಗರುಡನ ಮೇಲೆ ಅಂಜಿಕಿತ್ತು. ಯಾರ ಮೇಲೆ ಅಂಜಿಕಿತ್ತು? ಯಾತಕ್ಕೆ? ಗರುಡ ಏನ್ ಮಾಡುವ? ಹಾವುಗಳನ್ನ ಕಚ್ಚಿ ತಿಂದಿಡುವ. ಕರೆಕ್ಟಾ? ಆಗ ಏನಾಯ್ತು? ಗರುಡನಿಗೆ ಅಂಜಿಂಡು ಬರ್ತಾ ಇದ್ದಾನೆ, ಶಿಫ್ಟ್ ಮಾಡ್ತಾ ಇದ್ದ ಕಾಳಿಯ ತನ್ನ ಪ್ಲೇಸ್ ನ. ಆಗ ಮಾಡಿ ಎಲ್ಲಿ ಮಾಡಿದ? ಕಡೆಸಿಯ ಬಂದು ಯಮುನಾ ನದಿಗೆ ಬಂದ. ಯಮುನಾ ನದಿ ಬೃಂದಾವನ ಈ ಗೋಕುಲ ಹತ್ರ ಪ್ರಾಂತ್ಯದಲ್ಲಿ ಯಮುನಾ ನದಿಗೆ ಬಂದ. ಯಮುನಾ ನದಿಯಲ್ಲಿ ಒಂದು ಮಡು ಅಂದ್ರೆ ಏನು? ಒಂದು ಪಾಂಡ್ ತರ ಆ ಯಮುನಾ ನದಿಯ ನೀರು ಇರುವಂತಹ ಒಂದು ಜಾಗ ಚೆನ್ನ. ಅಲ್ಲಿ ಬಂದು ಇದ್ದ, ವಾಸ ಮಾಡ್ತಾ ಇದ್ದ. ಅಲ್ಲಿ ಬರ್ಲಕ್ಕ ಆಗಲಿಲ್ಲ ಗರುಡ. ಯಾತಕ್ಕೆ? ಗರುಡನಿಗೆ ಶಾಪ ಇತ್ತು. ಅಲ್ಲಿ ಗರುಡನಿಗೆ ಅಲ್ಲಿ ಬಂದರೆ ಶಾಪ ಇತ್ತು, ಅಲ್ಲಿ ಬರಬಾರದು ಅಂತ ಶಾಪ ಇತ್ತು. ಅದರಿಂದ ಏನ್ ಮಾಡಿದ? ಅಲ್ಲಿ ಬಂದು ವಾಸ ಮಾಡ್ತಾ ಇದ್ದ. ಸರಿಯಾ? ಆಗ ಏನಾಯ್ತು? ಅವನ ವಿಷ ಇತ್ತಲ್ಲ, ಆ ವಿಷ ಏನಾಗಿತ್ತು? ನೀರಿನಲ್ಲಿ ಸೇರ್ತಾ ಇತ್ತು. ನೀರಿನಲ್ಲಿ ವಿಷ ಸೇರಿದ್ದು ಮಾತ್ರ ಇಲ್ಲ, ಆ ಕಾಳಿಯ ಬಿಡುವಂತಹ ಶ್ವಾಸದಲ್ಲಿ ಬರುವಂತಹ ಗಾಳಿ
ಪಟ್ಟು ಅಲ್ಲಿರೋ ಗಿಡಗಳೆಲ್ಲ ಉರಿದೋಯ್ತು ಅಂತೆ. ಏನಾಯ್ತು? ಎಲ್ಲಾ ಗಿಡ ಹೋಯ್ತು. ಒಂದೇ ಒಂದು ಗಿಡ ಮಾತ್ರ ಹಂಗೆ ಇತ್ತು ಅಂತೆ. ಯಾತಕ್ಕೆ? ಕೇಳಿದ್ರ ಈ ಕತೆ? ಕೇಳಿದ್ದನಂದ್ರೆ ಮರ್ತೋಯ್ತು. ಆ ಗಿಡದಲ್ಲಿ ಹ ಗರುಡ ದೇವರು ಅಮೃತವನ್ನು ತಕೊಂಡು ಹೋದಾಗ ಆ ಅಮೃತವನ ಒಂದು ಡ್ರಾಪ್ ಅದ ಮೇಲೆ ಬಿದ್ದಿತ್ತು. ಒಂದೇನಾಯ್ತು? ಆ ಗಿಡ ಮಾತ್ರ ಹಂಗೆ ಉಳಿದುಕೊಂಡಿತ್ತು. ಸರಿ, ಕಾಳಿ ಏನ್ ಮಾಡಿದ? ಹಿಂಗೇ ಇದ್ದ. ಈಗ ಏನಾಯ್ತು? ಅಲ್ಲಿ ಬರುವಂತ ನೀರ್ ಕುಡಿಯುವಂತ ಆಕಳು ಎಲ್ಲರಿಗೂ ಕಷ್ಟ ಆಯಿತು. ಆಗ ಎಲ್ಲರೂ ಹೋಗಿ ಕೃಷ್ಣನ ಈ ವಿಷಯವನ್ನು ತಿಳಿಸಿದ್ರು. ಕೃಷ್ಣ ಏನ್ ಮಾಡಿದ? ನೇರಾಗಿ ಬಂದ, ಬಾಲ್ ಆಡ್ತಾ ಇದ್ದಾನೆ ಅಂತ ಹೇಳಿ ಬಾಲ್ನ ಇಟ್ಟುಂಡು ಏನ್ ಮಾಡಿದ? ನೀರೊಳಗ ಬಾಲ್ ಬಿದ್ದುಡ್ತು. ಅಂತ ನೆನೆಸಿಂದ ಏನ್ ಮಾಡಿದ? ನೀರಿನ ಮಡು, ಆ ಯಮುನೆಯ ಮಡು ಒಳಗೆ ಕುಣದ. ಅಲ್ಲಿಂದ ಏನ್ ಕುಣದ? ಏನೊಂದು ಗಿಡ ಇತ್ತು, ಆ ಗಿಡದ ಮೇಲೆ ನಿಂತುಂಡು ಅಲ್ಲಿಂದ ಕುಣದ. ಕುಡಿದ್ರೆ ಏನಾಯ್ತು? ಒಳಗ ನುಗ್ಗಿದ್ರೆ ಕಾಳಿಂಗ ಅಲ್ಲಿಂದ ಅವನ ಜೊತೆಯಾಗಿ ದೊಡ್ಡ ಫೈಟ್ ನಡೀತಾ ಇತ್ತು. ಕೃಷ್ಣ ಏನ್ ಮಾಡಿದ? ಕಾಳಿಂಗನ ಬಾಲವನ್ನು ಹಿಡದ. ಹಿಡದ ಏನ್ ಮಾಡಿದ? ಅವ ಶಿರಸ್ ಮೇಲೆ ಎದ್ದುಂಡು ಮೇಲೆ ಅವನ ಸಿಡಿದು ತಗೊಂಡು ಒಳಗಂದ ಹೊರಗೆ ಬಂದು ನರ್ದನವನ್ನು ಆಡಿದ. ಏನಾಯ್ತು? ಕಾಳಿಂಗನ ಮುಖದಿಂದ ನೆತ್ರು ಬರ್ತಾ ಇತ್ತು. ಒಬ್ಬೊಂದು ಮುಖದಿಂದ ನೆತ್ರು ಬರ್ತಾ ಇತ್ತು. ಯಾತಕ್ಕೆ? ಕಾಳಿಂಗನ ವಿಷ ಎಲ್ಲಿದೆ? ಆ ಮುಖದಲ್ಲಿ ಇದೆ. ಆ ವಿಷವನ್ನ ಹೊರಗೆ ತೆಗಿಬೇಕು ಅಂತ, ಶಿಕ್ಷೆಯನ್ನು ಕೊಡಬೇಕು ಅಂತ ಕೃಷ್ಣ ಮೇಲೆ ನರ್ದನ ಮಾಡ್ತಾ ಇದ್ದ. ಆಗ ಬಾಲವನ್ನು ತೂಕಿ ಹಿಡಿದುಕೊಂಡಿದ್ದ. ಎಲ್ಲ ಬಂದ್ಬಿಟ್ರು. ಯಶೋಧ, ನಂದಗೋಪರು ಎಲ್ಲ ಬಂದಿದ್ದಾರೆ. ಬಲರಾಮ ಎಲ್ಲ ಅಲ್ಲಿದ್ದು ನೋಡ್ತಾ ಇದ್ದಾರೆ. ಅಯ್ಯೋ, ಕೃಷ್ಣನ ಏನೋ ಆಪತ್ತಾಗಿದೆ ಅಂತ. ಆದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದ? ಮೇಲೆ ನಿಂತುಂಡು ನರ್ತನವನ್ನು ಆಡ್ತಾ ಇದ್ದ. ಆ ನರ್ತನ ಮಾಡಾವೆಲ್ಲ ವಾದಿರಾಜರು ಹೇಳ್ತಾರೆ, ನರ್ತನ ಆಡಾವೆಲ್ಲ ಏನಾಗಿತ್ತು ಅಂತ, ದೇವಲೋಕದಲ್ಲಿ ಎಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದಿರುತ್ತೆ. ದೇವಲೋಕದಿಂದ ಪುಷ್ಪವೃಷ್ಟಿ. ಏನ್ ಮಾಡ್ತಾ ಇದ್ರು? ಹನುಮಂತ ದೇವರು ಹಾಡನ್ನ ಹೇಳ್ತಾ ಇದ್ರಂತೆ. ಬ್ರಹ್ಮ, ರುದ್ರ, ಹನುಮಂತ ದೇವರು ಆ ಕಾಳಿಂಗ ನರ್ದನಕ್ಕೆ ಅನುಸರಿಸಿ ಮೃದಂಗ ಬಡಿಸ್ತಾ ಇದ್ರು, ಹಾಡನ್ನ ಹೇಳ್ತಾ ಇದ್ರು, ತಾಳವನ್ನ ಹಾಕ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನರ್ತನ ಆಡವಳಿಯ ಹನುಮಪ್ಪ ಆಡ್ಯಾಣೆ. ಯಾರು? ಕಾಳಿಂಗ ನರ್ತನ ಆಡವೆಲ್ಲ ಹನುಮಪ್ಪ ಹಾಡನ್ನ ಹೇಳ್ತಾ ಇದ್ದಂತೆ. ರುದ್ರದೇವ್ರ ಏನ್ ಮಾಡ್ತಾ ಇದ್ರು? ಒಬ್ರೊಬ್ರು ಒಂದು ಕೆಲಸ. ಯಾತಕ್ಕೆ? ದೇವಲೋಕದಲ್ಲಿ ಇರುವಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ನಾಟ್ಯ ಶಾಸ್ತ್ರಕ್ಕ ಮೂಲವಾಗಿ ತೋರಿಸಿಕೊಟ್ಟದ್ದು ಯಾರು ಅಂದ್ರೆ ನಾವು ರುದ್ರದೇವ್ರನ್ನ ಹೇಳ್ತೇವೆ, ನಟರಾಜ ಅಂತ. ಕರೆಕ್ಟ್ ಆಗಿ ಕೇಳಿದ್ದೀರಾ? ಅದಕ್ಕೂ ಮೇಲೆ ದೊಡ್ಡ ನಾಟ್ಯ ಶಾಸ್ತ್ರನ ಮಾಡಿಕೊಟ್ಟವ ಅಂದ್ರೆ ಯಾವ್ದು? ಕೃಷ್ಣ. ನಟರಾಜರ ಒಂದು ದೇವತೆಯ? ನಟರಾಜ ಶಿವನ. ಶಿವನ್ ಡ್ಯಾನ್ಸ್ ಆಡೋರು ಕೇಳಿದ್ರಾ? ರುದ್ರತಾಂಡವ. ಅದು ಹೆಸರು ಹೇಳು. ರುದ್ರತಾಂಡವ. ಅದು ಬಂದು ಏನೋ ಜಡಾಗ ಬೀಗಲ್ಲ. ಶಿವತಾಂಡವ ತುಂಬ ಬರೋದು. ರುದ್ರದೇವರ ಈ ಕಾಳಿಂಗ ಆಡ್ತಾ ಇದ್ದ. ಇದ್ರಲ್ಲಿ ಒಂದು ವಿಷಯ, ಕಾಳಿಂಗ ಮೇಲೆ ನರ್ದನ ಆಡ ಮೇಲೆ ಬಾಲವನ್ನು ತೂಕಿ ಹಿಡಿದುಕೊಂಡಿದ್ದ ಕೃಷ್ಣ. ಯಾತಕ್ಕೆ? ಹಾವನ್ನ ಹಿಡಿಬೇಕು ಅಂದ್ರೆ ಮೊಕ್ಕನ್ನು ಹಿಡಿಬಾರದು ಅಂದ್ರೆ ಬಾಲವನ್ನು ಹಿಡಿಬೇಕು ಅಂತ ಕೃಷ್ಣ ತೋರಿಸಿ ಕೊಡ್ತಾ ಇದ್ದಾನೆ. ಹಾವನ್ನು ಹಿಡಿಯುವಂತ ಮೆಥಡಾಲಜಿ ಏನು? ಬಾಲನ ಹಿಡಿಬೇಕು. ಆಗ ಅದು ನಮ್ಮ ಕಂಟ್ರೋಲಿಗೆ ಬರೋದು. ಆಗ ಕೃಷ್ಣ ತೋರಿಸಿ ಕೊಡ್ತಾನೆ ಹಾವನ್ನ ಹೆಂಗ್ ಹಿಡಿಬೇಕು. ಒಂದು ಇನ್ನೊಂದು ಮೇಲೆ ತೂಕಿ ಇಡಕಂಡಂತೆ. ಯಾತಕ್ಕೆ? ಒಂದು ವೆಯ್ಟ್ ತುಂಬಾ ಇರುವಂತ ಸಾಮಾನು ಇದ್ರೆ ನಾವೇನ್ ಮಾಡ್ತೇವೆ? ಮೇಲೆ ತೂಕಿ ಕುಣುಕ್ಬೇಕು. ನೋಡಿದೇವ್ರ? ಕಾಳಿಂಗನ ವೆಯ್ಟ್ ಎಲ್ಲಿದೆ? ಭಾರ, ವಿಷಗಳು ಮುಖದಲ್ಲಿದೆ. ಆಗ ಬಾಲವನ್ನು ಹಿಡಿದು ತೂಕಿ ಕೃಷ್ಣ ಕುಳುಕ್ತಾ ಇದ್ದಾನೆ, ಆಡಿಸ್ತಾ ಇದ್ದಾನೆ. ಇನ್ನೊಂದು ತಾತ್ಪರ್ಯ ಹೇಳ್ತಾರೆ, ಯಾತಕ್ಕೆ ಕೃಷ್ಣ ಹಿಂಗ ಮಾಡಿದ? ಬಾಲವನ್ನು ತೂಕಿ ಹಿಡದ, ತಲೆ ಮೇಲೆ ಇಟ್ಟಿ ಮೆಟ್ಟುತ್ತಾ ಇದ್ದ. ತಲೆಯಿಂದ ನೆತ್ತರು ಬರ್ತಾ ಇದೆ, ಮುಖದಿಂದ, ಬಾಯಿಂದ. ಯಾತಕ್ಕೆ ಅಂತ ಕೇಳಿದರೆ, ಕಾಳಿಂಗನ ಭಾಗದಲ್ಲಿ, ಅಂಗದಲ್ಲಿ, ಪಾರ್ಟ್ಸಿನಲ್ಲಿ ತಪ್ಪು ಮಾಡಿದ ಏನ್ ಪಾರ್ಟ್?
ಮೊಕ ಮುಖ. ಬಾಲ ಏನೋ ತಪ್ಪು ಮಾಡಿತಾ? ಬಾಳ ತಪ್ಪು ಮಾಡಿ ಟೈಲ್ ಏನೋ ತಪ್ಪು ಮಾಡಿತಾ ಅಲ್ಲಿ? ಇಲ್ಲ. ಇಲ್ಲ. ಕೃಷ್ಣ ಅದನಾಳ ಏನ್ ಮಾಡಿದಂತೆ, ತನ್ನ ಮೆಟ್ಟಿ ಶಿಕ್ಷೆ ಕೊಡ್ತಾ ಇದ್ದಾನಲ್ಲ, ಶಿಕ್ಷೆ ಯಾರು ಅದಕ್ಕೆ ತಲಭಾಗಕ್ಕೆ ಕೊಳ್ಳಿ, ಬಾಲಕ್ಕೆ ಕೊಡಬಾರದು ಅಂತ ತೂಕಿ ಇಡಕಂಡಂತ. ಆ ಪಿಕ್ಚರ್ ಏನೋ ಇದು ನದಿ ಒಳಗಂತ ಯಾರೋ ಬಂದು ದೇವತೆಗಳು ನಾಗಕನ್ನಿಯರು. ಪುರಂದರದಾಸರು ಒಂದು ಹಾಡು ಮಾಡಿದ್ದಾರೆ, ಕೇಳಿದ್ದೀರಾ? ಆಡಿದನು ರಂಗ ಅದ್ಭುತದಿಂದಲಿ ಕಾಳಿಂಗನ ಪಣೆಯಲಿ ಅಂತ. ಅದ್ರ ಹೇಳ್ತಾರೆ, ನಾಗಕನ್ನಿಯರು ನಾದನ ಬೇಡಲು ಅಂತ. ನಾಗಕನ್ನಿಯರೆಲ್ಲ ಬಂದು ಪ್ರಾರ್ಥನೆ ಮಾಡಿದ್ರು. ಏನ್ ತಾತ್ಪರ್ಯ ಹೇಳಕ್ಕೆ ಬಂದ ಅಂದ್ರೆ, ಒಂದೇ ದೇಹದಲ್ಲಿ ತಪ್ಪು ಮಾಡಿದ ಪಾರ್ಟಿಗೆ ಪನಿಷ್ಮೆಂಟ್, ತಪ್ಪು ಮಾಡದೇ ಇರುವಂತ ಪಾರ್ಟಿಗೆ ರಕ್ಷಣೆ ಕೃಷ್ಣ. ಹಂಗಿದ್ದರೆ ಅಯ್ಯೋ ನಾ ದೇವ್ರನ್ನ ಇಷ್ಟು ಬೇಡಿತಾನೆ, ಇಷ್ಟು ಪೂಜೆ ಮಾಡ್ತಾನೆ, ದೇವ್ರ ಕಥೆ ಕೇಳ್ತಾನೆ, ಶ್ಲೋಕ ಹೇಳ್ತಾನೆ, ನಮಗೆ ಕಷ್ಟ ಬರ್ತಾ ಇದೆ, ದೇವರೇ ಇಲ್ಲ ಅಂತ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿದರೆ ಹಂಗಿಲ್ಲ. ದೇವರು ಒಂದೇ ದೇಹದಲ್ಲಿ ಒಂದೇ ಮೈಲಿ ತಪ್ಪು ಮಾಡಿದ ಪಾರ್ಟಿಗೆ ಪನಿಷ್ಮೆಂಟ್, ತಪ್ಪು ಮಾಡದೇ ಇರುವಂತ ಟೈಲ್ ಬಾಲಕ್ಕೆ ರಕ್ಷಣೆ ಕೊಡ್ತಾನಂದರೆ ದೇವರು ಸಜ್ಜನರನ್ನ, ಒಲ್ಲವರನ್ನ, ಭಕ್ತರನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಹಿ ವಿಲ್ ಟೇಕ್ ಕೇರ್, ಹಿ ವಿಲ್ ಟೇಕ್ ಕೇರ್ ಆಫ್ ಹಿಸ್ ಭಕ್ತಾಸ್. ಆ ತಾತ್ಪರ್ಯವನ್ನ ಈ ಕಥೆಯಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಆಗ ನಾಗಕನ್ನಿ ಎಲ್ಲ ಒಂದು ಪ್ರಾರ್ಥನೆ ಮಾಡಿದ್ರಂತೆ, ನಮ್ಮ ಪತಿಯನ್ನ ಬಿಟ್ಟು ಬಿಡ್ರಿ, ಅವ್ರು ನನ್ನ ಗಂಡಂದ್ರು ಏನೋ ತಪ್ಪು ಮಾಡಿಬಿಟ್ರು, ಇಲ್ಲಿ ಬಂದಿದ್ದು ಎಲ್ಲರಿಗೂ ಕಷ್ಟ ಆಗಿದೆ, ನೀವು ಅವನ ರಕ್ಷಣೆ ಮಾಡಬೇಕು ಅಂತ ಹೇಳಿದ. ಕೃಷ್ಣ ಹೇಳಿದ, ನಾ ಕಾಳಿಂಗನ ರಕ್ಷಣೆ ಮಾಡ್ಲಿಕ್ಕಾಗಿಯೇ ಬಂದದ್ದು. ಯಾತಕ್ಕೆ? ಅವ ಇರುವಂತಹ ಒಂದು ಜಾಗ ನಾ ಕೊಡ್ತಾನೆ, ಇನಿವೇ ಕಾಳಿಂಗ ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾತಕ್ಕೆ? ನನ್ನ ಪಾದ ಕುರಿತು, ಕೃಷ್ಣನ ಪಾದದಲ್ಲಿ ಇರುವಂತಹ ಆ ಮಾರ್ಕ್ಸ್ ಕಾಳಿಂಗನ ಮೇಲೆ ಇದೆ, ಇನಿಮೇ ಗರುಡ ಅವನು ಒಂದು ಮಾಡ್ಲಾರ ಅಂತ ಹೇಳಿ. ಆಗ ದೇವರು ಪಾದ ಕುರಿತು ಅಂದ್ರೆ ಏನು? ನಾವಿಟ್ಟಿರ್ತೇವಲ್ಲ ಸಂಘಚಕ್ರ ಮುದ್ರೆ, ಸಪ್ತ ಮುದ್ರಾಧಾರಣ ಸ್ವಾಮಿಗಳಿಂದ ಮಾಡಿಸ್ತೇವಲ್ಲ, ಅದು ಮಾಡಿಕೊಂಡ್ರೆ ಏನಾಗುತ್ತೆ? ಪಾಪಗಳು ಗರುಡ ದೇವರೇ ಒಂದು ಅಂಜಿಕೆ ಇಲ್ಲ ಅಂತ ಕೇಳಿದರೆ, ನಮಗೆ ಈ ಕಲಿಯುಗದಲ್ಲಿ ಇರುವಂತಹ ಇವರಿಂದ ಅಂಜಿಕೆಯೋ, ಅವ್ರು ನಮ್ಮನ್ನ ಬುಡುದುರಾರೋ, ಇವ್ರು ನಮ್ಮನ್ನ ಕುದ್ದುಡಾರೋ, ಇವ್ರು ಯಾರೋ ನಮ್ಮ ಹತ್ರದಿಂದ ತಿರುಡಿ ನೋಯ್ಡಾರೋ, ಕಳ್ಳತನ ಮಾಡಿ ನೋಯ್ಡಾರೋ, ಈ ಅಂಜಿಕೆ ಎಲ್ಲ ಪರಿಹಾರ ಆಗತ್ತೆ. ಯಾತಕ್ಕೆ? ದೇವರ ಪಾದ ಕುರಿತು ಅಂದ್ರೆ ದೇವರ ಮುದ್ರೆಗಳು ಮಾಡಿಕೊಂಡವರಿಗೆ, ದೇವರ ತೀರ್ಥವನ್ನ ಪಾದ ಧೂಳಿ, ಪಾದ ತೀರ್ಥ ಏನು ನಿರ್ಮಾಲ್ಯ ಇತ್ಯಾದಿಗಳನ್ನ ಪ್ರೋಕ್ಷಣೆ ಮಾಡಿಕೊಂಡವರಿಗೆ ಆಪತ್ತು ಇರೋದಿಲ್ಲ. ಆಗ ರಕ್ಷಣೆಯನ್ನು ಮಾಡಿದ. ಸೊ ಇದನ್ನ ಏನ್ ಮಾರಲ್ ಆಫ್ ದ ಸ್ಟೋರಿ ತಿಳಿಯದ? ನಮ್ಮ ಮನಸ್ಸು ತನ ಯಮುನೆ. ಇದು ಯಮುನೆ. ಈ ಮನಸ್ಸು ಏನಾಗತ್ತೆ? ಪೊಲ್ಯೂಟೆಡ್ ಆಗಿರ್ತು. ಎದಕ್ಕೆ? ಕೆಟ್ಟ ಕೆಟ್ಟ ನಾವು ನೋಡ್ತೇವಲ್ಲ, ರೀಲ್ಸ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಬರೋದೆಲ್ಲ ನೋಡಿ ತುಂಬಾ ಕಾಳಿಂಗನಂತೆ ಪೊಲ್ಯೂಟ್ ಆಗಿದೆ, ಒಳಗ ಬಂದು ಎಲ್ಲ ವಿಷ ಸೇರಿದೆ. ಆಗ ಮನಸ್ಸು ಯಮುನ ಶುದ್ಧ ಹೇಗ ಆಗತ್ತೆ? ಕೃಷ್ಣ ಬಂದರೆ ಶುದ್ಧ ಆಗತ್ತೆ. ನಮ್ಮ ಮನಸ್ಸಲ್ಲಿ ಯಾರು ಬರ್ಬೇಕು? ಕೃಷ್ಣ ಬರಬೇಕು. ಕೃಷ್ಣ ಹೆಂಗ ಒಳಗೆ ತಕೊಂಡ್ ಬರೋದು ನಮ್ಮ ಮನಸ್ಸಿನಲ್ಲಿ? ಬತ್ತಿ ಹೆಂಗ ಬರುವ ಒಳಗೆ? ಬತ್ತಿ ಏನೋ ಒಂದು ಜಾಗ ಕೊಡಕಲ್ಲ, ಡೋರ್ ಓಪನ್ ಮಾಡ್ಬೇಕಿಲ್ಲ. ಡೋರ್ ಓಪನ್ ಆಗಿಯೇ ಇರುವಂತ ಒಂದು ಇಂದ್ರಿಯ ಇದೆ ನಮ್ಮ ದೇಹದಲ್ಲಿ. ಅದು ಏನದು? ಯಾವಾಗಲೂ ಓಪನ್ ಆಗಿಯೇ ಇದೆ, ಮುಚ್ಚಿಲಕ್ಕೆ ಆಗುದು ಅದನ್ನ. ಕಿವಿ, ಕರ್ಣಗಳು ಎದಕ್ಕೆ? ಕೇಳ್ತಾವೇ ಇರ್ಬೇಕು ಅಂತ. ಅದು ನಾವೇನ್ ಮಾಡ್ತೇವೆ? ಬೇರೆದೇದೋ ಕೇಳ್ತೇವೆ. ಕೃಷ್ಣ ಕಥೆಯನ್ನ ಕೇಳಿದರೆ ಕೃಷ್ಣ ಈ ಕಿವಿ ಎಂಬ ಈ ದ್ವಾರದಾರಿ ಒಳಗ ನುಗ್ಗುತ್ತಾನೆ. ನಬಿ ನಮ್ಮ ಕೃಷ್ಣ ಕಥೆ ಇದು ಕೇಳಿದಿರಲ್ಲ, ಕೃಷ್ಣ ನಿಮ್ಮ ಒಳಗೆಲ್ಲ ನುಗ್ಗಿಬಿಟ್ಟ. ಆಗ ನಿಮ್ಮ ಹಾರ್ಟ್ ಏನಾಗಿಡ್ತು? ಪ್ಯೂರಿಫೈಡ್ ಆಗಿಡ್ತು. ಇದು ಕಾಳಿಂಗನರ್ಧನ ಕಥೆಯ ಮಾರಲ್ ಆಫ್ ದ ಸ್ಟೋರಿ. ತಾತ್ಪರ್ಯ ಇಸ್ ನಥಿಂಗ್ ಬಟ್ ಮಾರಲ್ ಆಫ್ ದ ಸ್ಟೋರಿ. ಹಂಗ ತಗೊಂಡು ತಲಕಂಡ್ರ ಕಾಳಿಂಗನರ್ಧನ ಕಥೆಯಲ್ಲಿ ಏನೇನು ವಿಷಯ ತಲಕಂಡ್ರಿ? ದೇವರು ಹೆಂಗ ರಕ್ಷಣೆ ಮಾಡ್ತಾನೆ, ದೇವರು ನಮ್ಮೊಳಗೆ ಇದ್ದರೆ ನಮ್ಮ ಮನಸ್ಸು ಶುದ್ಧ ಆಗಬೇಕಾದ್ರೆ ದೇವರ ಚಿಂತನೆ, ದೇವರ ಕಥಾಶ್ರವಣ ಮಾಡಬೇಕು. ಗುರುಗಳೇ, ಹೇಳುಮ. ಆ ಫೋಟೋದಲ್ಲಿ வந்து ಆ ಪೀಪಲ್ ಬಂದು ಸ್ನೇಕ್
ಹಾವೋட ಬಾಯಲ್ಲಿದ್ದ ಸೊ ಅದು ಆ ಹಾವ ಅವರನ್ನ ಹಿಡ್ಕೊಂಡಿತ್ತಾ? ಆಹಾ, ಅವರೆಲ್ಲ ನಾಗಕನ್ನಿಯರು. ನಮಗೆ ಅರ್ಥ ಆಗಕ್ಕೋಸ್ಕರ ನಂಗೆ ತೋರಿಸಿದ್ದಾರೆ. ಓ ಈ ಕಾಳಿಂಗನ ಪತ್ನಿಯರು ಅವರೆಲ್ಲ, ವೈಫ್ ಅವರೆಲ್ಲ. ಸರಿ. ಅವರೆಲ್ಲ ಬಂದು ಬೇಡಿಂಡ್ರು, ನನ್ನ ಗಂಡನ ರಕ್ಷಣೆ ಮಾಡು ಅಂತ ಕೃಷ್ಣನಲ್ಲಿ. ನಾಗಕನ್ನಿಯರು ಅಂತ ಹೆಸರು. ಯಾರು ಅವ್ರ ಗಂಡ? ಕಾಳಿಂಗ. ಓ ಸರಿಯಾ? ಹ್ಮ್ ತಲಕಂಡ್ರ ಕೃಷ್ಣರ ಕಾಳಿಂಗನರ್ಧನ ಕಥೆ. ಇದಕ್ಕೆ ಮುಂಚೆ ನಾವ್ ಏನೇನ್ ಕಥೆ ಕವರ್ ಮಾಡಿದ್ದೇವೆ? ಯಾರ್ಯಾರೆಲ್ಲ ಬಂದಿದ್ದೀರಿ ಇದುವರೆಗೆ ಕ್ಲಾಸ್ಗೆ? ಕೃಷ್ಣರ ಕಥೆಯಲ್ಲಿ ಏನೆಲ್ಲ ಕವರ್ ಮಾಡಿದ್ದೇವೆ? ಆರ್ ಏಬಲ್ ಟು ರೀಕಲೆಕ್ಟ್? ಗೋವರ್ಧನೋದ್ಧಾರ ಕೃಷ್ಣ ಕಥೆ ಹೇಳಿದ್ದೇವೆ. ಯಾಪದಿಯಾ ಆ, ಹೇಳಿದ್ರು ಗೋವರ್ಧನೋದ್ಧಾರ. ಆಮೇಲೆ ಕೃಷ್ಣನ ಬಾಲ್ಯ ಲೀಲೆಗಳು. ಯಾಪದಿಯ ಬೆನ್ನ ತಿರುಡಿದ್ದು, ಯಶೋಧ ಬೆನ್ನ ಅಂದ್ರೆ ನವನೀತ ಚೋರ ಅಂದ್ರೆ ಏನು, ತಾತ್ಪರ್ಯ ಏನು, ಅವರೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ದು. ಗೋವರ್ಧನ ಗಿರಿಧರ. ಆಮೇಲೆ ಬಂದು ಕೃಷ್ಣನ್ನ ಬಂದು ಕಟ್ಟಿ ಹಾಕಿದ್ದು, ಅದೆಲ್ಲ ಕೇಳಿ. ಯಾಪದಿಯ ದಾಮೋದರ, ಅದೆಲ್ಲ ಕವರ್. ಆಮೇಲೆ ಮಹಾಭಾರತ ಯುದ್ಧ ಕೊನೆಯಲ್ಲಿ ಅರ್ಜುನನ ರಥದಿಂದ ಕೆಳಗೆ ಇಳಿಸಿದ್ದು. ಮೊದಲಿಗೆ ಕೃಷ್ಣ ಅರ್ಜುನನ ಇಳಿ ಅಂತ ಹೇಳಿ ಆಮೇಲೆ ತಾ ಹೇಳದ ಆ ಒಂದು ಕತೆ, ಅದೆಲ್ಲ ಕವರ್ ಮಾಡಿದ್ದೆವು. ಸೊ ಈಗ ನಾವು ಕಾಳಿಂಗನರ್ಧ ನೋಡಿದ್ದೆವು ಮತ್ತು ಬೇರೆ ಬೇರೆ ನೋಡೋಣ. ಸರಿಯಾ? ಸೊ ಇವತ್ತು ಭಾಗವತದಲ್ಲಿ 2 ಕಥೆಗಳು. ಒಂದು ಭಾಗವತ ಚತುರ್ಥ ಸ್ಕಂದ, 4ನೇ ಸ್ಕಂದದಲ್ಲಿರುವಂತಹ ಧ್ರುವ ಚರಿತ್ರ. ಇನ್ನೊಂದು ದಶಮ ಸ್ಕಂದದಲ್ಲಿರುವಂತಹ ಕಾಳಿಂಗನರ್ಧನ. ಸರಿಯಾ? ಇದರ ಡೌಟ್ ಇದೆಯಾ? ಸರಿ. 8:35 ಆರಂಭಿಸಿದೆವು. 9:35 ಶಾರ್ಪ್ 1 hour ಮುಡಿಸಿ ಬಂದ. ಯಾರ್ಯಾರು ಬಂದಿದ್ರಿ? ಅದಕ್ಕಮೇಲೆ ಯಾರು ಮಾಡಿದ್ರ? ಕೌಶಿಕ್ ಜಾಯಿನ್ ಮಾಡಿದ್ದಿ ನೋಡ್ಲಿ. ಆಮೇಲೆ ಅಜಯ್ ಕೃಷ್ಣ ಬಂದಿದ್ದಾನೆ ಇಲ್ಲಿ. ಆಮೇಲೆ ಚಿನ್ಮಯಿ, ಸರಿ ಮೊದಲಿ ಬಂದವರು. ಆಮೇಲೆ ವರುಣವಿ, ರೇಣುಕಾ, ಚಿನ್ಮಯಿ, ಪ್ರಕೃತಿ, ಸ್ಮೃತಿ, ಅಂಕಿತಾ, ಮೃತ್ತಿಕಾ, ವಾರುಣವಿ, ಪೂರ್ಣಶ್ರೀ, ವೈಭವ್ ಕೃಷ್ಣ, ಅಜಯ್ ಕೃಷ್ಣ, ಭಾರ್ಗವ್ ಕೃಷ್ಣ. ಸರಿಪ, ಇವತ್ತು ನಾವು ನೋಡಿದಂತಹ ಈ ಒಂದು ಧ್ರುವ ಚರಿತ್ರ ಮತ್ತು ಕಾಳಿಂಗಮರ್ಧನ ಕಥೆಯನ್ನ, ಈ ಒಂದು ಶ್ರವಣವನ್ನ, ಪಾಠವನ್ನ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಶ್ವೇತಾ, ಅಂಜನ ಇದ ಹೇಳ್ಬೇಕಪ್ಪ? ಆ ಇಲ್ಲ ಬಾಬಾ, ಒಂದಿಲ್ಲ ಬಾಬಾ. ಧನ್ಯವಾದಗಳು ಬಾಬಾ. ಹೇಳುಮ್ಮ. ಸಾರಿ, ಹೇಳುಪ್ಪ. ಆ ಏನ್ ಹೇಳಲ್ ಬಾಬಾ? ಇಲ್ಲ ಇಲ್ಲ, ಇದ ಹೇಳ್ಬೇಕಾ ಅಂತ ಹೇಳಿ. ಇಲ್ಲ, ಧನ್ಯವಾದಗಳು ಬಾಬಾ. ದೇವರ ಪರಿಪೂರ್ಣ ಅನುಗ್ರಹವಾಗಲಿಮ್ಮ. ಸರಿಪ. ಹರೇ ಧನ್ಯವಾದಗಳು ಬಾಬಾ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.